ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಇವತ್ತು ವಿಶೇಷ ಸಂದರ್ಶನದಲ್ಲಿ ಮಹತ್ತರವಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ವ್ಯಕ್ತಿಯೊಬ್ಬರ ಜೊತೆ ಸಂದರ್ಶನ ಇದೆ. ಯೋಜನಾ ಆಯೋಗದ ಪರಿಸರ ಸದಸ್ಯರು, ಪತ್ರಕರ್ತರು ಮತ್ತು ವಿಜ್ಞಾನ ಬರಹಗಾರರು ಆದಂಥ ನಾಗೇಶ್ ಹೆಗಡೆಯವರ ಜೊತೆ ಇವತ್ತು ವಿಶೇಷ ಸಂದರ್ಶನದಲ್ಲಿ ಮಹತ್ತರ ವಿಚಾರ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತೀವಿ. ಒಂದು ಆತಂಕದ ವಿಚಾರ ಇರುವಂಥದ್ದು ಕರ್ನಾಟಕ, ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ದೇಶದ ಎರಡನೇ ಅತಿ ದೊಡ್ಡ ಮರುಭೂಮಿ ಸೃಷ್ಟಿಯಾಗುವಂತಹ ಆತಂಕದ ವಿಚಾರ ಇರುವಂಥದ್ದು. ಈ ಮರುಭೂಮಿ ಆಗುವುದನ್ನು ತಡೆಯುವ ನಿಟ್ಟಿನಲ್ಲಿ ನಾಗೇಶ್ ಹೆಗಡೆಯವರು ಹಸಿರು ಗೋಡೆ ನಿರ್ಮಾಣ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಒಂದು ವಿಶೇಷವಾದಂತಹ ಪ್ರಸ್ತಾವನೆಯನ್ನ, ಯೋಜನೆಯನ್ನ ಕೊಟ್ಟಿರುವಂಥದ್ದು. ಈ ಸಂಬಂಧಪಟ್ಟಂತೆ ಏನು ಹಸಿರು ಗೋಡೆ ಯಾಕೆ ನಿರ್ಮಾಣ ಆಗಬೇಕು, ಹಸಿರು ಗೋಡೆ ನಿರ್ಮಾಣ ಆಗಲಿಲ್ಲ ಅಂತಂದ್ರೆ ಮುಂದೆ ಏನು ಅನಾಹುತ ಕಾದಿದೆ, ಈ ಸಂಬಂಧಪಟ್ಟಂತೆ ಮಾತಾಡಕ್ಕೆ ನಮ್ಮ ಜೊತೆ ನಾಗೇಶ್ ಹೆಗಡೆ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವಿಜಯ್ ಸರ್. ಒಂದು ಹೊಸ ಯೋಜನೆ ಹಸಿರು ಅಂದ್ರೆ ನಮಗೆ ಹೊಸದಾಗಿ ಕಾಣಿಸಿರುವಂತದ್ದು ಇದೆ. ಬೇರೆ ಬೇರೆ ದೇಶಗಳಲ್ಲಿ ಹಸಿರು ಗೋಡೆ ಯೋಜನೆ ಸಂಬಂಧಪಟ್ಟಂತೆ ಅದು ಕೇಳಿ ಬರ್ತಾ ಇರುವಂತದ್ದು. ಈಗ ಹಸಿರು ಗೋಡೆ ಯೋಜನೆ ಸಂಬಂಧಪಟ್ಟಂತೆ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು ಅಂತ ನೀವು ಮನವಿಯನ್ನು ಕೊಟ್ಟಿರುವಂತದ್ದು. ಸರ್, ಮನವಿಯನ್ನ ಯಾಕೆ ಕೊಡ್ಲಾಯ್ತು? ಮನವಿಯಲ್ಲಿ ಮೊದಲು ಹಸಿರು ಗೋಡೆ ಯೋಜನೆ ಅಂದ್ರೆ ಏನು ಸರ್, ಮತ್ತೆ ಮನವಿಯಲ್ಲಿ ಏನೇನಿದೆ? ನೀವು ಈಗಾಗಲೇ ಸಂಕ್ಷಿಪ್ತದಲ್ಲೆಲ್ಲ ಹೇಳಿದ್ರಿ. ಓಕೆ ಸರ್. ಈ ಹಸಿರು ಗೋಡೆ ಯೋಜನೆ ಅಂದ್ರೆ ಇದೇನು ನಮ್ದೇನು ಹೊಸ ಕಲ್ಪನೆ ಅಲ್ಲ. ಇದು ಜಾಗತಿಕ ಮಟ್ಟದಲ್ಲಿ ಅನೇಕ ಕಡೆ ಕಳೆದ 40-50 ವರ್ಷಗಳಿಂದ ಹಸಿರು ಗೋಡೆ ನಿರ್ಮಾಣ ನಡೀತಾ ಇದೆ. ಅಂದ್ರೆ ಯಾವ್ಯಾವ ಭೂಪ್ರದೇಶದಲ್ಲಿ ಮರುಭೂಮಿಯ ವಿಸ್ತರಣೆ ಜಾಸ್ತಿ ಆಗ್ತಾ ಇದೆಯೋ ಆ ವಿಸ್ತರಣೆಯನ್ನು ತಡೆಗಟ್ಟಲಿಕ್ಕೆ ಒಂದು ನೀವು ಗೋಡೆ ಕಟ್ಬೋದು, ಚೈನಾ ಗೋಡೆ ತರ ಕೋಟೆ ಕಟ್ಬೋದು. ಅವೆಲ್ಲಕ್ಕಿಂತ ಫಲಪ್ರದ ಅಂದ್ರೆ ನೀವು ಗಿಡ ಮರಗಳನ್ನು ಬೆಳೆಸಿದರೆ ಮರುಭೂಮಿ ಅಲ್ಲೇ ನಿಲ್ಲುತ್ತೆ, ಮುಂದೆ ಬರೋದಿಲ್ಲ. ಮರುಭೂಮಿ ಯಾವಾಗಲೂ ಗಿಡ ಮರಗಳಿಗೆ, ನದಿ ತೊರೆಗಳಿಗೆ ಅಂಜುತ್ತೆ. ಅದು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಮರುಭೂಮಿಯನ್ನು ಸ್ವಾಗತ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ಸ್ವಾಗತ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಗಿಡ ಮರಗಳನ್ನ ಕಟ್ ಮಾಡ್ತಾ ಇದ್ದೀವಿ, ಬೋರ್ವೆಲ್ಗಳನ್ನ ಇನ್ನೂ ಆಳಕ್ಕೆ ತೆಗೆದು ನೆಲದ ತೇವಾಂಶವೇ ಇಲ್ಲದೆ ಹೋದಂಗೆ ಮಾಡ್ತಾ ಇದ್ದೀವಿ ಅಲ್ವಾ? ಅದಕ್ಕೆ ನಮ್ಮ ಅಭಿವೃದ್ಧಿ ಯೋಜನೆಗಳ ಮಧ್ಯೆ ಈ ಮರುಭೂಮಿ ವಿಸ್ತರಣೆನೂ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮ ದೇಶದ ಅತ್ಯಂತ ದೊಡ್ಡ ಮರುಭೂಮಿ ಎಲ್ಲಿದೆ ಅಂತ ಕೇಳಿದ್ರೆ ರಾಜಸ್ಥಾನದ ಕಚ್ಚದ ಮರುಭೂಮಿ ಅಂತ ಹೇಳ್ತೀವಿ. ಹಾಗಿದ್ರೆ ಎರಡನೇ ದೊಡ್ಡ ಮರುಭೂಮಿ ಎಲ್ಲಿದೆ ಅಂತ ಕೇಳಿದ್ರೆ ನಮ್ಗೆ ಯಾರಿಗೂ ಉತ್ತರ ಗೊತ್ತಿಲ್ಲ. ವಿಜ್ಞಾನಿಗಳು ಹೇಳೋ ಪ್ರಕಾರ ನಮ್ಮ ದೇಶದ ಎರಡನೇ ಅತಿ ದೊಡ್ಡ ಮರುಭೂಮಿ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಡೆವಲಪ್ ಆಗ್ತಾ ಇದೆ. ಅಂದ್ರೆ ತಾನಾಗಿ ಮರುಭೂಮಿ ಸದೃಶ ಭೂಮಿ ಆಗ್ತಾ ಇದೆ, ವಿಸ್ತಾರ ಆಗ್ತಾ ಇದೆ. ಹೇಗೆ ಅಂದ್ರೆ ಗಿಡ ಮರಗಳ ಸಂಖ್ಯೆ ಕಮ್ಮಿ ಆಗತ್ತೆ, ತೇವಾಂಶ ಕಮ್ಮಿ ಆಗ್ತಾ ಹೋಗುತ್ತೆ, ಮಣ್ಣಿನಲ್ಲಿ ತೇವಾಂಶ ಕಮ್ಮಿ ಆಗ್ತಾ ಹೋಗುತ್ತೆ, ಮರಳು ಮತ್ತು ಬಿಸಿ ಗಾಳಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂತರ್ಜಲ ಕಮ್ಮಿ ಆಗ್ತಾ ಹೋಗುತ್ತೆ, ರಾತ್ರಿ ಚಳಿ ತುಂಬಾ ಜಾಸ್ತಿ ಆಗತ್ತೆ, ಹಗಲು ಬೇಸಿಗೆ ಬಿಸಿಲು ತಾಪ ತುಂಬಾ ಜಾಸ್ತಿ ಆಗ್ತದೆ. ಈ 6-8 ಕ್ರೈಟೇರಿಯಾ ಅಂತಾರೆ, ಗುಣಲಕ್ಷಣಗಳು, ಮರುಭೂಮಿ ಆಗುವ ಗುಣಲಕ್ಷಣಗಳು. ಅದನ್ನೆಲ್ಲ ನೋಡಿಕೊಂಡು ವಿಜ್ಞಾನಿಗಳು ಇಲ್ಲಿ ಮರುಭೂಮಿ ಆಗ್ತಾ ಇದೆ, ನಾವು ಇದನ್ನ ತಡೆಗಟ್ಟದೇ ಇದ್ರೆ, ಇದಕ್ಕೆ ತುರ್ತು ಕ್ರಮ ತಗೊಳ್ಳದೇ ಇದ್ರೆ ಇನ್ನು 10, 15, 20 ವರ್ಷಗಳಲ್ಲಿ ಉತ್ತರ ಕರ್ನಾಟಕದ ಬಹುದೊಡ್ಡ ಭಾಗ ಮರುಭೂಮಿನೇ ಆಗ್ಬಿಡತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದನ್ನ ನಾವು ಹೇಗಾದ್ರೂ ತಡಿಬೇಕಲ್ಲ. ತಡಿಯಕ್ಕೆ ಅಂತ ನೀವು ಸಾಕಷ್ಟು ಅಲ್ಲಿ ಇಲ್ಲಿ ಚೂರ್ಪಾರು ಯೋಜನೆಗಳನ್ನ ಹಾಕ್ತಾ ಇದ್ದೀರಿ, ಅರಣ್ಯ ಇಲಾಖೆಯವ್ರು ಮಾಡ್ತಾ ಇದ್ದಾರೆ. ಆದ್ರೆ ನಾನ್ ಪ್ರಪೋಸ್ ಮಾಡೋದು ಏನಂದ್ರೆ, ಈಗ ಆಫ್ರಿಕಾದಲ್ಲಿ ನೋಡಿ, ಆ ಸಹೇಲ್ ಅರಣ್ಯ ಮಹಾ ದೊಡ್ಡ ಮರುಭೂಮಿ ಇದೆ ಆಫ್ರಿಕಾದಲ್ಲಿ. ಆ ಮರುಭೂಮಿ ತಡಿಯಕ್ಕೆ ಅಂತ ವಿಶ್ವಸಂಸ್ಥೆಯವರು ಅತ್ಯಂತ ದೊಡ್ಡ ಯೋಜನೆ ಹಾಕಿದ್ದಾರೆ. ಅದ್ರ ನಕ್ಷೆಯನ್ನು ನಾನು ತೋರಿಸ್ತೇನೆ ಕ್ರಮೇಣ. ಅದೇ ರೀತಿ ನಮ್ಮ ಭಾರತದಲ್ಲೂ ಈಗ ಇತ್ತೀಚೆಗೆ ಅಂತ ಒಂದು ಹಸಿರು ಗೋಡೆ ನಿರ್ಮಾಣಕ್ಕೆ ಯೋಜನೆ ನಡೀತಾ ಇದೆ. ಚೀನಾದವರಂತೂ ಅನೇಕ ಕಡೆ ಅಂತ ಹಸಿರು ಗೋಡೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅವೆಲ್ಲ ಉದಾಹರಣೆಗಳನ್ನು ನೋಡಿದಾಗ ಈ ಪರಿಸರ ಕ್ಷೇತ್ರದಲ್ಲಿ ಒಂದು ಅಮೃತ ವಾಕ್ಯ ಇದೆ, ಏನ್ ಗೊತ್ತಾ? ಥಿಂಕ್ ಗ್ಲೋಬಲಿ, ಆಕ್ಟ್ ಲೋಕಲಿ ಅಂತ ಹೇಳಿ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಕಾಣ್ತಾ ಇರುವಂತಹ ಉದಾಹರಣೆಗಳನ್ನು ನೋಡಿಕೊಂಡು
ಅಂಥ ಮಾದರಿಗಳನ್ನ ಸ್ಥಳೀಯ ಮಟ್ಟದಲ್ಲಿ ಜಾರಿ ತರಬೇಕು ಅಂತ. ನಾನು ಅದನ್ನೇ ನೋಡ್ತಾ ಇದ್ದೆ. ಅಮೆರಿಕದಲ್ಲಿ ಬಿಟ್ವೀನ್ ಟೆಕ್ಸಾಸ್ ಇಂದ ಹಿಡಿದು ಕೆನಡಾವರೆಗೆ ಮರುಭೂಮಿ ತಡೆಯಕ್ಕೆ ಅಂತ ಅವರು ಅರಣ್ಯ ಹಸಿರೀಕರಣ ಮಾಡ್ತಾ ಇದ್ದಾರೆ. ಆಫ್ರಿಕಾದಲ್ಲಿ ಎಲ್ಲಿ 22 ದೇಶಗಳು 8,000 ಕಿಲೋಮೀಟರ್ ಉದ್ದದ ಗೋಡೆ ಅಂದ್ರೆ ಅದು ಅಡ್ಡಗೋಡೆ ಅಲ್ಲ, ಹಸಿರು 15 ಕಿಲೋಮೀಟರ್ ಅಗಲದ್ದು ಒಂದು ಹಸಿರು ಚಾದರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆ ಭಾರತದಲ್ಲೂ ಕೂಡ ಕೆಲಸ ಅರಾವಲಿ ಪರ್ವತದ ಗುಂಟ ಅಂತ ಕೆಲಸ ಶುರುವಾಗಿದೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಅಂಥದ್ದು ಕರ್ನಾಟಕಕ್ಕೆ ಆಗಲೇಬೇಕಾದಂಥ ಒಂದು ಹಸಿರೀಕರಣ ಯೋಜನೆ ಇದು. ಈ ಯೋಜನೆ ನಮ್ಮಲ್ಲಿ ಬರಲಿ ಅಂತ ಹೇಳ್ತಾ ಇದ್ದೀನಿ. ಸರ್, ನೀವು ಒಂದು ಮಾತನಾಡಿದ್ರೆ ಸರ್, ಕಚ್ ನಂತರ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ 2ನೇ ಅತಿ ದೊಡ್ಡ ಮರುಭೂಮಿ ಆಗ್ತಾ ಇದೆ ಅಂತ ಕೇಳಿದ್ರೆ ಕೂಡ ಕೇಳಿದ್ರೆ ಕೂಡ ಒಂಥರ ಶೇಕ್ ಆಗುತ್ತೆ, ಅಂದ್ರೆ ಸಾಕಷ್ಟು ಆತಂಕ ಕೂಡ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ. ಯಾಕಂದ್ರೆ ಈ ಬಂಡವಾಳ ಹೂಡಿಕೆ, IT ಎಕ್ಸ್ಪೋರ್ಟ್ ಅನ್ನುವಂತ ಖ್ಯಾತಿಗಳ ನಡುವೆ ಇದು ಒಂದು ಕೂಡ ಆತಂಕದ ವಿಚಾರ. ಈ ರೀತಿ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗ್ತಾ ಇದೆ ಅನ್ನೋದು ಇದು ದುರಂತ ವಿಚಾರ. ಸೊ ಯಾವ್ಯಾವ ಜಿಲ್ಲೆ ಸರ್, ಈಗ ಬೆಳಗಾವಿಯಿಂದ ಬಾಗಲಕೋಟೆ, ವಿಜಯಪುರ, ರಾಯಚೂರು, ಯಾದಗಿರಿ ಈ ಜಿಲ್ಲೆಗಳ ಸಂಬಂಧಪಟ್ಟಂತೆ ನೀವು ಹಸಿರುಗೋಡೆ ಮಾಡ್ಬೇಕು ಅಂತ ಹೇಳಿರುವಂತದ್ದು ಇಷ್ಟು ಜಿಲ್ಲೆಗಳ ಸರ್, ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸರ್. ಬರಗಾಲ ತಡೆಯಕ್ಕೆ ಅನೇಕ ಯೋಜನೆಗಳಿರ್ತವೆ. ಒಂದು ನೀವು ಅಲ್ಲಿ ಯಾವುದೋ ಒಂದು ನದಿಗೆ ಅಣೆಕಟ್ಟು ಕಟ್ಟಿ ಅಲ್ಲಿಂದ ನೀವು ಹರಿಸ್ಕೊಂಡು ಹೋಗ್ಬೋದು. ರಾಜಸ್ಥಾನದಲ್ಲಿ ಇಂದಿರಾ ಗಾಂಧಿ ಕೆನಲ್ ಅಂತೇಳಿ ಮಾಡಿದಾರಲ್ಲ ಆ ರೀತಿ. ಅಥವಾ ದೊಡ್ಡ ದೊಡ್ಡ ನದಿಗೆ, ನರ್ಮದಾ ನದಿಗೆ ಅಷ್ಟು ದೊಡ್ಡ ಅಣೆಕಟ್ಟು ಕಟ್ಕೊಂಡು ನೀವು ಹಸಿರು ಉಕ್ಕಿಸುತ್ತೇವೆ ಅಂತ ಹೇಳ್ತೀವಿ. ಅದು ನಮ್ಮಲ್ಲಿ ಉತ್ತರ ಕರ್ನಾಟಕದ ಮಟ್ಟಿಗೆ ಎಲ್ಲೆಲ್ಲಿ ನೀರಾವರಿ ಸಾಧ್ಯ ಇದೆಯೋ ಅದನ್ನೆಲ್ಲ ನಾವು ಕೃಷ್ಣ ಆಗಲಿ, ಗೋದಾವರಿ, ಕೃಷ್ಣ, ಭೀಮಾ, ತುಂಗಭದ್ರಾ ಅದೆಲ್ಲ ಬಳಸ್ಕೋತಾ ಇದ್ವಿ ಈಗಾಗಲೇ. ಅದ್ರ ಹೊರತಾಗಿ ಕೂಡ ಮರುಭೂಮಿ ವಿಸ್ತರಣೆ ಆಗ್ತಾ ಇದೆ. ಅದಕ್ಕಾಗಿ ನಾವು ಈ ಸಿದ್ಧ ಮಾದರಿಗಳನ್ನ, ಅಂದ್ರೆ ನದಿಗಳಿಗೆ ಅಣೆಕಟ್ಟು ಕಟ್ಟಿ ನಾವು ನೀರು ಹರಿಸಿ ಹಸಿರು ಮಾಡುವಂತ ಆ ಮಾದರಿ ಪ್ರಯೋಜನ ಇಲ್ಲ ನಮಗೆ. ಇಡೀ ಉತ್ತರ ಕರ್ನಾಟಕದ 7-8 ಜಿಲ್ಲೆಗಳಿಗೆ ಅನ್ವಯ ಆಗುವಂತೆ ಜನರೇ ಮುಂದಾಗಿ, ಜನರೇ ಪಾಲುದಾರರಾಗಿ ಹಸಿರು ನಿರ್ಮಾಣ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ನಾನು ಇಟ್ಟಿದ್ದೆ. ಅದಕ್ಕೆ ಹಿಂದೆ ಹೇಳಿದಾಗೆ ರಾಜಸ್ಥಾನ ನಮ್ಮ ದೇಶದ ಅತ್ಯಂತ ದೊಡ್ಡ ಮರುಭೂಮಿ. ಅದ್ರ ಬಿಟ್ಟರೆ 2ನೇ ಅತ್ಯಂತ ದೊಡ್ಡ ಮರುಭೂಮಿ ಕರ್ನಾಟಕದಲ್ಲಿ ಆಗ್ತಾ ಇದೆ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ನಕ್ಷೆಗಳಿಂದ, ಉಪಗ್ರಹ ನಕ್ಷೆಗಳಿಂದ ಕಾಣ್ತಾ ಇದ್ದಾರೆ. ನಮ್ಗೆ ಈಗ ನೋಡಿದ್ರೆ ಗೊತ್ತಾಗುತ್ತೆ, ಸಹಜವಾದ ಫಿಸಿಯೋಲಾಜಿಕಲ್ ನಕ್ಷೆ ನೋಡ್ತಾ ಇದ್ರೆ ನೋಡಿ, ಆ ಕಲರ್ನಲ್ಲೇ ನಮ್ಗೆ ಕಾಣ್ತಾ ಇದೆ ಅಲ್ಲೆಲ್ಲ ಮರುಭೂಮಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಜಿಲ್ಲಾವಾರು ಹೇಳಕ್ ಹೋದ್ರೆ ನಮಗೆ ಬೀದರ, ಕಲಬುರಗಿ, ವಿಜಯಪುರ, ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಬೆಳಗಾವಿ ಕೆಲವು ಭಾಗ, ಕೊಪ್ಪಳದ ಕೆಲವು ಭಾಗ, ಗದಗದ ಕೆಲವು ಭಾಗ. ಗದಗದಂತೂ ನಮ್ಗೆ ಗೊತ್ತೇ ಇದೆ, ಮೈನಿಂಗ್ ಹಾವಳಿ ಎಷ್ಟಾಗಿದೆ ಅಂದ್ರೆ ಅಲ್ಲಿ ಮರುಭೂಮಿ ಸದೃಶ ಪರಿಸರ ನಿರ್ಮಾಣ ಆಗಿದೆ. ಅಲ್ಲಿ ನಾನು ಒಂದು ಪ್ರಪೋಸಲ್ ಹೀಗೆ, ಈ 5 ಜಿಲ್ಲೆಗಳನ್ನ, ಅಂದ್ರೆ ಇದು ಅಂತಿಮ ಪ್ರಪೋಸಲ್ ಅಂತಲ್ಲ, ಪ್ರಾಸ್ತಾವಿಕ ಪ್ರಪೋಸಲ್ ಅನ್ನು ಇಡ್ತೀವಿ. ಈ ಪ್ರಪೋಸಲ್ ಹೀಗಿದ್ರೆ ಈ ಹಸಿರು ನಿರ್ಮಾಣ ಇಲ್ಲಿ ದಟ್ಟ ಹಾಗೂ ನಿರಂತರ ಹಸಿರು ನಿರ್ಮಾಣ ಆದ್ರೆ ಈ ಮೇಲ್ಗಡೆಯಿಂದ, ಉತ್ತರದ ಭಾಗದಿಂದ ಮರಳು ಕಣಗಳು ಬರೋದಿಲ್ಲ. ಶಾಖೆ ಪ್ರವಾಹ ಅಂತಾರೆ, ಶಾಖ ಪ್ರವಾಹ ಅಂತಾರೆ, ಹೀಟ್ ವೇವ್ ಅಂತಾರೆ ಅದಕ್ಕೆ. ಬಿಸಿಲಿನ ಪ್ರಭಾವ ಇತ್ತೆ ಬರೋದಿಲ್ಲ. ಅವೆಲ್ಲ ಸಾಧ್ಯತೆ ಇರೋದ್ರಿಂದ ನಾನು ಈ ಪ್ರಸ್ತಾವನೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಆಗಲೇ ಹೇಳಿದಾಗೆ ಬೇರೆ ಬೇರೆ ಉದಾಹರಣೆಗಳಿದ್ದಾವೆ. ಆಫ್ರಿಕಾದಲ್ಲಿ ದಿ ಗ್ರೇಟ್ ಗ್ರೀನ್ ವಾಲ್ ಅಂತ ಹೇಳಿ, ಅದು ನೋಡಿ ಸೆನೆಗಾಲಿಂದ ಹಿಡಿದು, ಪಶ್ಚಿಮದಲ್ಲಿ ಸೆನೆಗಾಲಿಂದ ಹಿಡಿದು ಮಾರಿಷಿಯಾನ, ಮಾಲಿ, ಬುರ್ಕಿನಾ ಫಾಸೋ, ನೈಗರ್, ಚಾಡ್, ಸುಡಾನ್ ಇಲ್ಲಿಂದ ಹಿಡಿದು ಜಿಬೂತಿವರೆಗೆ, ಇಥಿಯೋಪಿಯಾವರೆಗೆ 22 ರಾಜ್ಯಗಳು. ಇಲ್ಲಿ ಕಾಣೋದು 4 ರಾಷ್ಟ್ರಗಳು ಅಂತ ಕಾಣ್ತವೆ, ಆದರೆ 22 ದೇಶಗಳು ಸೇರಿಕೊಂಡು 8,000 ಕಿಲೋಮೀಟರ್ ಉದ್ದದ ಹಾಗೂ 15 ಕಿಲೋಮೀಟರ್ ಅಗಲದ ಅರಣ್ಯೀಕರಣ ಮಾಡ್ತಾ ಇದ್ದಾರೆ. ಅದು ಹೇಗೆ ಮಾಡ್ತಾ ಇದ್ದಾರೆ, ಯಾವ ತಂತ್ರ ಉಪಯೋಗಿಸ್ತಾ ಇದ್ದಾರೆ ಅದನ್ನು ಸ್ವಲ್ಪ ಆಮೇಲೆ ಹೇಳೋಣ. ಅವರ ಉದ್ದೇಶ ಏನಂದ್ರೆ 1 ಕೋಟಿ ಕೆಲಸವನ್ನ ಸುಮಾರು 10 ಕೋಟಿ ಹೆಕ್ಟೇರ್ ಜಮೀನನ್ನ, ಮರುಭೂಮಿಯನ್ನು ಹಸಿರು ಮಾಡೋದು.
ಆ ಮೂಲಕ ಸುಮಾರು 1 ಕೋಟಿ ಗ್ರೀನ್ ಜಾಬ್ಸ್, ಹಸಿರು ಉದ್ಯೋಗ ಸೃಷ್ಟಿ ಮಾಡೋದು ಅವರ ಉದ್ದೇಶ. ಇದು ವಿಶ್ವಸಂಸ್ಥೆಯ ಸಹಾಯದಿಂದ ಬೇರೆ ಬೇರೆ ದೇಶಗಳು ಆರ್ಥಿಕ ಸಂಪತ್ತನ್ನು ಒಟ್ಟುಗೂಡಿಸಿ ಇಲ್ಲಿ ಕೆಲಸ ನಡೆಸ್ತಾ ಇದ್ದಾರೆ. ಅದಕ್ಕೊಂದು ಥೀಮ್ ಸಾಂಗ್ ಅಂತಿದೆ. ಯಾವುದಾದ್ರು ದೊಡ್ಡ ಯೋಜನೆಗೆ ಒಂದೊಂದು ಥೀಮ್ ಸಾಂಗ್ ಅಂತಿರುತ್ತೆ. ಆ ಹಾಡನ್ನು ಹಾಡಿದ್ರೇನೆ ನಮಗೆಲ್ಲರಿಗೂ ಉತ್ಸಾಹ, ಪ್ರೇರಣೆ ಸಿಗತ್ತೆ. ಆ ಥೀಮ್ ಸಾಂಗ್ ಹಾಡಿದವರು ನಮ್ಮ ಬೆಂಗಳೂರಿನವರೇ ಆದ ರಿಕ್ಕಿ ಕೇಜ್. ಅವರು ವಿಶ್ವ ಪ್ರಸಿದ್ಧ ಗಾಯಕರು. ಅದು ಆಫ್ರಿಕಾದ ಉದಾಹರಣೆ. ಆದರೆ ನಾನು ಇದು ನಮ್ಮ ದೇಶದಲ್ಲೇ ಪೋರ್ಬಂದರಿಂದ, ಗುಜರಾತ್ನ ಪೋರ್ಬಂದರಿಂದ ಹಿಡಿದು ಕಚ್ಛದ ರಣದ ಮೂಲಕ, ರಾಜಸ್ಥಾನದ ಮೂಲಕ, ಪಂಜಾಬ್, ಹರಿಯಾಣ ಮೂಲಕ ದಿಲ್ಲಿಯ ಸಮೀಪದ ಪಾಣಿಪತ್ವರೆಗೂ ಕೂಡ ಒಂದು ಹಸಿರು ಗೋಡೆ ನಿರ್ಮಾಣ ಆಗ್ತಾ ಇದೆ. ಕಳೆದ 8 ವರ್ಷಗಳಿಂದ ಅದು ಚಾಲನೆಯಲ್ಲಿದೆ. ಆದರೆ ಇದು ಆಫ್ರಿಕಾದಷ್ಟು ಮಹಾದೊಡ್ಡ ಗೋಡೆ ಇಲ್ಲ. ನಮ್ಮ ದೇಶದ ಮಟ್ಟಿಗೆ ಮಹಾಗೋಡೆನೇ ಇದು 1400 ಕಿಲೋಮೀಟರ್ ಉದ್ದ ಇರತ್ತಂತೆ. 5 ಕಿಲೋಮೀಟರ್ ಆಗಲ್ಲ. ಆಫ್ರಿಕಾದಲ್ಲಿ 15 ಕಿಲೋಮೀಟರ್. ಇಲ್ಲಿ 29 ಜಿಲ್ಲೆಗಳ ಜನರನ್ನ ಸೇರಿಸ್ಕೊಂಡು, ಅಲ್ಲಿ ಜಮೀನನ್ನು ಸೇರಿಸ್ಕೊಂಡು 4 ರಾಜ್ಯಗಳಲ್ಲಿ ಹಸಿರೀಕರಣ ನಡೀತಾ ಇದೆ. ಅದು ಸುಮಾರು 60 ಲಕ್ಷ ಹೆಕ್ಟೇರ್ ಭೂಮಿಯನ್ನು ಹಸಿರು ಮಾಡ್ತಾರೆ. ಅದು ಎಷ್ಟು ಜನಕ್ಕೆ ಹಸಿರು ಉದ್ಯೋಗ ಸಿಗತ್ತೆ ಅದರದ್ದು ವಿವರಗಳು ಆಮೇಲೆ ನಾವು ಅದರ ಬಗ್ಗೆ ಚರ್ಚೆ ಮಾಡ್ಬೋದು. ಇನ್ನು ಚೀನಾದಲ್ಲಿ ಒಂದೆರಡಲ್ಲ, ಸುಮಾರು 8 ಅಂತ ಹಸಿರು ಗೋಡೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಹಂತವಾಗಿ ಅವರು ಅದು ನೋಡಿ 10,000 ಚದರ ಕಿಲೋಮೀಟರ್ ಏರಿಯಾದಲ್ಲಿ ಡೆಸರ್ಟಿಫಿಕೇಶನ್ ಆಗ್ತಾ ಇದೆ. ನಾವು ಕಮ್ಮಿ ಮಾಡ್ತೀವಿ ಅಂಥೇಳಿ ಚೀನಿಯರು ಬಹಳ ಉತ್ಸಾಹದಿಂದ ಒಂದುಗೂಡಿ ಈಗಾಗಲೇ 2,500 ಚದರ ಕಿಲೋಮೀಟರ್ನಷ್ಟು ಗ್ರೀನ್ ಮಾಡಿಬಿಟ್ಟಿದ್ದಾರೆ. ಅವರು ಗೋಬಿ ಡೆಸರ್ಟ್ ಅನ್ನ, ನಿಮ್ಗೆ ಗೊತ್ತಲ್ಲ, ಮಂಗೋಲ್ದಲ್ಲಿ ಗೋಬಿ ಡೆಸರ್ಟ್, ಆ ಡೆಸರ್ಟ್ ಚೀನಾದ ಬಾಕಿ ಭಾಗ ಬರದೇ ಹೋದಂಗೆ ಮಾಡಕ್ಕೆ ಅವರು ಅದನ್ನು ತಡೀತಾ ಇದ್ದಾರೆ. ಅಂಥ ಉದಾಹರಣೆಗಳು ನಮ್ಮ ಇದ್ದಾಗ ನಾವು ಕರ್ನಾಟಕದಲ್ಲಿ ಯಾಕಂತದೊಂದು ಆರಂಭ ಮಾಡಬಾರ್ದು? ಇದರಿಂದ ಆಗುವ ಅನುಕೂಲತೆಗಳು, ನಾನೇನು ಇದು ಆರಂಭಿಕ ಪ್ರಸ್ತಾವನೆ ಅಂತ ಹೇಳಿದ್ನಲ್ಲ, ಇದನ್ನು ಆಮೇಲೆ ತಜ್ಞರು, ಯೋಜನಾ ವಿಶಾರದರು ಎಲ್ಲ ಸೇರಿಕೊಂಡು ತಮಗೆ ಇನ್ನೂ ಸುಸ್ಪಷ್ಟವಾಗಿ ಮಾಡ್ಬೋದು. ನಾನು ಪ್ರಪೋಸ್ ಮಾಡಿದ್ದೆ ಅಂದರೆ 5 ಜಿಲ್ಲೆಗಳಲ್ಲಿ, ಉದಾಹರಣೆ ಬೆಳಗಾವಿಯಿಂದ ಆರಂಭ ಆಗಿ ಬಾಗಲಕೋಟ, ರಾಯಚೂರು, ಯಾದಗಿರಿ, ಬೇಕಾದ್ರೆ ಸ್ವಲ್ಪ ಮಟ್ಟಿನ ಗದಗ ಮತ್ತು ಕೊಪ್ಪಳಗಳನ್ನು ಸೇರ್ಕೋಬಹುದು. 5 ಜಿಲ್ಲೆಗಳಲ್ಲಿ ನೀವು ಇಂಥದ್ದೊಂದು ಗೋಡೆ ನಿರ್ಮಾಣ ಮಾಡಿದರೆ ಈ ಉತ್ತರ ಭಾರತದಿಂದ, ಉತ್ತರ ಕರ್ನಾಟಕದ ಕಡೆಯಿಂದ, ಮಹಾರಾಷ್ಟ್ರದ ಬರಭೂಮಿಯ ಕಡೆಯಿಂದೆಲ್ಲ ಬರುವಂಥ ಆ ಶಾಖದ ಪ್ರವಾಹ ಕಮ್ಮಿ ಆಗತ್ತೆ. ಕ್ರಮೇಣ ಇಲ್ಲಿ ಅಂತರ್ಜಲ ಹೆಚ್ಚಾಗತ್ತೆ. ನಿಮ್ಗೆ ಗೊತ್ತಲ್ಲ, ಒಂದು ಬಂಜರು ಭೂಮಿಯನ್ನು ಹಸಿರು ಮಾಡಿದರೆ, ಸ್ವಲ್ಪ ಆರಂಭದಿಂದ ಹಸಿರು ಮಾಡಿದರೆ, ಅಂದರೆ ಆರಂಭಿಕ ಚೈತನ್ಯವನ್ನು ನೀವು ಕೊಟ್ಟರೆ, ಗಿಡ ಮರಗಳು ಮೇಲ್ ಬರ್ತಾ ಇದ್ದಾಗೇನೆ ಪ್ರಕೃತಿನೇ ಇಡೀ ಜಾಗವನ್ನ ತನ್ನದಾಗಿಸಿ ಮಾಡಿಕೊಂಡು ಹಸಿರಾಗ್ಬಿಡತ್ತೆ. ಅಲ್ಲಿ ಪಕ್ಷಿಗಳು ಬರ್ತವೆ, ಕ್ರಿಮಿಕೀಟಗಳು ಬರ್ತವೆ, ಬೀಜಗಳು ತಂತಾನೆ ಪ್ರಸಾರ ಆಗ್ತವೆ, ನೆಲ ತಂಪಾಗತ್ತೆ, ಮಳೆ ನೀರಿನ ಸಂಗ್ರಹ ಸಾಧ್ಯತೆ ಹೆಚ್ಚಾಗತ್ತೆ, ಮಳೆಯನ್ನ ತರಿಸ್ಲಿಕ್ಕೆ ಬೇಕಾದಂಥ ಆವಿ ಹಾಗೂ ಕಣಗಳು, ಪರಾಗ ಕಣಗಳು ಆಕಾಶಕ್ಕೆ ಏರ್ತವೆ. ಆ ಮೂಲಕ ಅಲ್ಲಿ ಮಳೆ ಕ್ರಮೇಣ ಹೆಚ್ಚಾಗ್ತಾ ಹೋಗುತ್ತೆ. ಎಷ್ಟೊಂದು ಅನುಕೂಲಗಳಿದ್ದಾವೆ ಅಂದರೆ, ಹಾಗಾಗಿ ನಾವು ಇದನ್ನು ನಿರಂತರವಾಗಿ ಮಾಡಬೇಕು ಅಂತಿಲ್ಲ. ಒಮ್ಮೆ ಮಾಡಿ ಭೂಮಿಗೆ ನಾವು ಇದ್ದೀವಿ ನೋಡಮ್ಮ, ನಾವು ಬರ್ತಾ ಇದ್ದೀವಿ, ಹೆಲ್ಪ್ ಮಾಡ್ತೀವಿ ನಾವು ಅಂತ. ಹೆಲ್ಪ್ ಮಾಡೋದಂದ್ರೇನು? ನಾವೇ ಧ್ವಂಸ ಮಾಡಿದ್ದಲ್ವಾ? ಆ ಧ್ವಂಸ ಮಾಡಿದ್ದನ್ನ ಮತ್ತೆ ಭೂಮಿ ಹಸಿರೀಕರಣಕ್ಕೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಸಾಕಾಗುತ್ತೆ. ನಮ್ಮೆಲ್ಲ ಸಾಕಷ್ಟು ಉದಾಹರಣೆಗಳು ಇದಾವೆ. ಅದರಲ್ಲಿ ನೀವು ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹೋಗಿ ನೋಡ್ಬೇಕು. ನಾನು ಅಲ್ಲಿ 30 ವರ್ಷದಿಂದ ಅಲ್ಲಿದ್ದೆ. ಅದು ಆಲ್ಮೋಸ್ಟ್ ಒಂದು ರೀತಿಯ ಬಂಜರು ಭೂಮಿ ಆಗಿತ್ತು. ಅವ್ರು ಇನ್ನೇನು ವಿಶೇಷ ಏನು ಮಾಡಿಲ್ಲ, ಸುತ್ತ ಒಂದು ಗೋಡೆ ಹಾಕ್ಬಿಟ್ರು. ನೀವು ಯಾವುದೇ, ನಮ್ಮ ಭಾರತ ಭೂಮಿ ಎಷ್ಟು ಫಲವತ್ತಾಗಿರೋ ಸಾಧ್ಯತೆ ಇದೆ ಅಂದ್ರೆ, ನೀವು ಸುಮ್ಮನೆ ಒಂದು ಬೇಲಿ ಕಟ್ಟಿದ್ರೆ ಸಾಕ್ರಿ, ಅಲ್ಲಿ ಮೇವಿಗೆ ಅಥವಾ ಅಲ್ಲಿ ಗಿಡ ಮರಗಳನ್ನು ಕೀಳೋಕೆ ಅಥವಾ ದನ ಮೇಯಿಸೋಕೆ ಯಾರು ಬರದೇ ಇದ್ರೆ
ಭೂಮಿ ತಂತಾನೆ ಹಸಿರೀಕರಣ ಮಾಡ್ಕೊಬಿಡತ್ತೆ. ಹೌದು. ಅಷ್ಟೊಂದು ನಿಸರ್ಗದ ಬೇರೆ ಬೇರೆ ಘಟಕಗಳು, ಪಕ್ಷಿಗಳು, ಪ್ರಾಣಿಗಳು, ಗಾಳಿ, ಆಮೇಲೆ ಪರಾಗಗಳು ಎಲ್ಲ ಬಂದು ಅದನ್ನ ಸಮೃದ್ಧ ಮಾಡುತ್ತೆ. ಆ ರೀತಿಯ ಸಮೃದ್ಧೀಕರಣಕ್ಕೆ ಅವಕಾಶ ಕೊಡೋಣ ನಾವು ಅನ್ನೋ ಒಂದು ಉದ್ದೇಶದಿಂದ ಈ ಪ್ರಸ್ತಾವನೆಯನ್ನ ಮುಂದಿಟ್ಟಿದ್ದೇನೆ ವಿಜಯ್. ಸರ್, ಈಗ ಇದು ಗುಜರಾತ್ನ ಪೋರ್ಬಂದರಿಂದ ಅಲ್ಲಿ ಈಗ ಕಳೆದ 7-8 ವರ್ಷದಿಂದ ಆರಂಭ ಆಗಿರುವುದು. ಒಂದು ವೇಳೆ ನಮ್ಮ ರಾಜ್ಯದಲ್ಲಿ ಏನಾದ್ರೂ ಕೂಡ ಇದು ಆರಂಭ ಆದ್ರೆ ಇಡೀ ದೇಶದಲ್ಲಿ ಈ ರೀತಿ ಹಸಿರು ಗೋಡೆ ನಿರ್ಮಾಣ ಸಂಬಂಧಪಟ್ಟಂತೆ ಮಾಡಿದಂತ ಅಥವಾ ಪ್ರಯತ್ನ ಮಾಡಿದಂತ ಮೊದಲ ರಾಜ್ಯ ಆಗಲಿದೆ ಅಲ್ವಾ ಸರ್, ನಮ್ಮ ಕರ್ನಾಟಕದಲ್ಲಿ ಮಾಡಿದ್ರೆ? ಹೌದು, ಮೊದಲು 2-3 ಕಾರಣ ಇದೆ. ಯಾಕಂದ್ರೆ ನಮ್ಮಲ್ಲಿ ಕ್ಲಿಯರ್ ಆಲ್ಮೋಸ್ಟ್ ಗೊತ್ತಾಗ್ತದೆ, ಉತ್ತರದಿಂದ ಕ್ರಮೇಣ ದಕ್ಷಿಣದ ಕಡೆಗೆ ನೀವು ನೋಡಿದ್ರೆ ಚಿತ್ರದುರ್ಗ ದಾಟಿ ತುಮಕೂರು, ಆಮೇಲೆ ಕೋಲಾರದವರೆಗೂ ಅದು ಬರ್ತಾ ಇದೆ ರೀ, ಬರಗಾಲದ ಛಾಯೆಗಳು ಬರ್ತಾ ಇದ್ದಾವೆ. ನಮ್ಮಲ್ಲಿ ಈಗ ಯುನಿಡೈರೆಕ್ಷನ್ ಅಂದ್ರೆ ಉತ್ತರದಿಂದ ನೇರವಾಗಿ ದಕ್ಷಿಣ ಕಡೆ ಬರ್ತಾ ಇದೆ ಅನ್ನೋದು ಕ್ಲಿಯರ್. ಈ ರೀತಿಯ ಭೌಗೋಳಿಕ ವಿಭಜನೆ ಬೇರೆ ಮಧ್ಯಪ್ರದೇಶದಲ್ಲಿ ಕಾಣಲ್ಲ, ವೆಸ್ಟ್ ಬೆಂಗಾಲ್ದಲ್ಲಿ ಅಲ್ಲಲ್ಲಿ ಬರಗಾಲ ಪೀಡಿತ ಪ್ರದೇಶಗಳು ತುಂಬಾ ವಿಸ್ತಾರ ಆಗ್ತಾ ಇದ್ದಾವೆ. ಉತ್ತರ ಪ್ರದೇಶದಲ್ಲಿ ಆಗ್ತಾ ಇದೆ, ಬುಂದೇಲ್ಖಂಡ್ ಅಂತೇಳಿ ಮಧ್ಯದಲ್ಲೇ ಒಂದು ಸೃಷ್ಟಿ ಆಗ್ತಾ ಇದೆ. ಚೆನ್ನೈದಲ್ಲೂ ಕೆಲವು ಭಾಗ ಆಗ್ತಾ ಇದ್ದಾವೆ, ಚೆನ್ನೈ ಅಂತ ತಮಿಳುನಾಡಲ್ಲಿ. ಆದ್ರೆ ನಮ್ಮಲ್ಲಿ ಸ್ಪಷ್ಟವಾದ ಗಡಿ ಗುರುತಿಸಬಹುದು, ಸ್ಪಷ್ಟವಾಗಿ ಬೇಲಿ ಹಾಕಿ ಏನು ಬರಗಾಲಣ್ಣ ನಮ್ಮ ಕಡೆ ಬರಬೇಡ ನೀನು ಅಂತೇಳಿ ತಡೆಗಟ್ಟಕ್ಕೆ ಸಾಧ್ಯತೆ ಇದೆ. ಇಂಥ ಅವಕಾಶ ನಾವು ತಗೊಂಡ್ರೆ ಮೊದಲನೇದಾಗಿ ನಾವು ಒಂದು ಮಾದರಿ ಆಗ್ಬೋದು, ನಮ್ಮದೇ ನಮ್ಮ ಒಂದು ಹೆಗ್ಗಳಿಕೆ, ಕನ್ನಡಿಗರ ಸಾಧನೆಯ ಹೆಗ್ಗಳಿಕೆ ಕೂಡ ಇದು ಆಗ್ಲಿಕ್ಕೆ ಸಾಧ್ಯ ಇದೆ. ಓಕೆ ಸರ್. ಸರ್, ಒಂದು ಪ್ರಶ್ನೆ ಸರ್, ಅಂದ್ರೆ ಈಗ ಅರಣ್ಯ ಇಲಾಖೆ, ಸರ್ಕಾರ ಎಲ್ಲಾ ಕಡೆ ಕೂಡ ಹೇಳ್ತಾ ಇರುತ್ತೆ, ನಾವು ಅರಣ್ಯನ ಅಭಿವೃದ್ಧಿ ಮಾಡ್ತಾ ಇದೀವಿ, ಒಂದಷ್ಟು ಜಾಗಗಳಲ್ಲಿ ಗಿಡಗಳನ್ನ ನೆಡ್ತಾ ಇದೀವಿ, ಇವೆಲ್ಲ ಕೂಡ ಹೇಳ್ತಾ ಇದಾರಲ್ವಾ. ಇದರ ಮಧ್ಯೆ ಈಗ ಅರಣ್ಯ ನಿರ್ಮಾಣ ಮತ್ತು ಇದರ ಮಧ್ಯೆ ಹಸಿರು ಗೋಡೆ ಅಂತಾರೆ ಯಾಕೆ ಆಗ್ಬೇಕು ಅಂತ ಸರ್? ಇದಕ್ಕೆ 3-4 ಕಾರಣ ಇದೆ. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಇಲಾಖೆಗಳು ನಾವು ಹಸಿರೀಕರಣ ಮಾಡ್ತಾ ಇದ್ದೀವಿ, ಅರಣ್ಯ ಬೆಳೆಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ ಅಲ್ವಾ. ಅಲ್ಲೆಲ್ಲೋ ಒಂಚೂರು ಮಾಡಿದ್ವಿ, ಇಲ್ಲೊಂದು 2,000 ಎಕರೆ ಮಾಡಿದ್ವಿ, ಅಲ್ಲೊಂದು 5 ಲಕ್ಷ ಗಿಡ ನೆಟ್ವಿ ಅಂತ ನಾವು ವಾರ್ತೆಗಳಲ್ಲಿ ಕೇಳ್ತೀವಿ ಹೊರತು ಅಲ್ಲಿ ಹೋಗಿ ನೋಡುವಂತ ಅವಕಾಶ ನಮ್ಗಿರಲ್ಲ. ಎಲ್ಲಿದೆ ಅಂತ ಕೂಡ ಹೇಳೋದಿಲ್ಲ, ಸ್ಪಷ್ಟವಾಗಿ ಹೇಳೋದಿಲ್ಲ. 1 ಲಕ್ಷ ಗಿಡ ನೆಟ್ಟಿದೀವಿ ಅಂದ್ರೆ ನಾವೆಲ್ಲ ಹೋಗ್ಕೊಂಡು ನೋಡ್ಕೊಂಡು ಹೋಗ್ತಾ ಇರಕ್ಕಾಗತ್ತ? ಅವ್ರು ಹೇಳಿದ್ರಿಂದ ನಾವು ನಂಬಬೇಕು ಅಷ್ಟೇ. ಇಲ್ಲಾದ್ರೆ ಹಾಗಲ್ಲ. ಸ್ಪಷ್ಟವಾಗಿ ನಮಗೆ ಜಿಯೋಗ್ರಫಿಕ್, ಭೌಗೋಳಿಕ ಸ್ಥಾನ ಗೊತ್ತಿರುತ್ತೆ, ಒಂದನೇದು. ಎರಡನೇದಾಗಿ ಇದು ಎಲ್ಲರಿಗೂ ಕಾಣುವಂತೆ ಆಗತ್ತೆ, ಕ್ರಮೇಣ ಎಲ್ಲರೂ ಪಾಲ್ಗೊಳ್ಳಬಹುದು. ಇಲ್ಲಿ ನಡೀತಾ ಇದೆಯಪ್ಪ, ಇಷ್ಟು ನಡೀತಾ ಇದೆ, ಇಷ್ಟುದ್ದ ಆಯ್ತು ಅಂತ ವರ್ಷವೂ ನಾವು ಪ್ರಗತಿಯನ್ನ ನಿಖರವಾಗಿ ಮಾಧ್ಯಮಗಳ ಮೂಲಕ ತೋರಿಸ್ಬೋದು. ಹಾಗೆ ತೋರಿಸ್ತೀವಿ ಅನ್ನೋ ಕಾರಣದಿಂದನೇ ಅಲ್ಲಿ ಕೆಲಸ ಸ್ಟಾಪ್ ಆಗದೆ ಹೋದಾಗ ನಿರಂತರವಾಗಿ ನಡೀಲಿಕ್ಕೆ ಸಾಧ್ಯ ಇದೆ. ಎಲ್ಲೆಲ್ಲೋ ಚದುರು ಹೋಗಿರುವತ್ತು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಆಗೋದಿಲ್ಲ. ಸಾಧ್ಯ ಇದೆ, ಎಷ್ಟೋ ಕಡೆ ನಕ್ಷತ್ರವನ ಅಂತ ಚಿಕ್ಕ ಪುಟ್ಟದ್ ಮಾಡಿದ್ದಾರೆ, ಎಷ್ಟೋ ಕಡೆ ನಾವು ಅರಣ್ಯೀಕರಣ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಒಂದು ಇಡೀ ಕನ್ನಡ ಜನತೆಯ, ಕನ್ನಡ ಪ್ರಜ್ಞೆಯ ದ್ಯೋತಕವಾಗಿ ಬಂದ್ರೆ ನಾವೆಲ್ಲರೂ ಹೆಮ್ಮೆಯಿಂದ ಕೈ ಜೋಡಿಸ್ಲಿಕ್ಕೆ ಸಾಧ್ಯ ಇದೆ. ಓಕೆ ಸರ್. ಮತ್ತೆ ಕೈ ಜೋಡಿಸೋದು ಎಲ್ಲರೂ ಕೂಡ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಸರ್, ಅಂದ್ರೆ ಈಗ ಸಂಘ ಸಂಸ್ಥೆಗಳು, ಹಲವಾರು ಸಂಘ ಸಂಸ್ಥೆಗಳಿದೆ. ಅಂದ್ರೆ ಅವರು ಕೆರೆ ಉಳಿಸುವಂತದ್ದು ಅಥವಾ ಬೇರೆ ಪರಿಸರ ಉಳಿಸುವಂತದ್ದು, ಆ ರೀತಿ ಸೇರಿದಂತೆ ಸಾಕಷ್ಟು 100 ಸಂಘ ಸಂಸ್ಥೆಗಳಿದೆ. ನನ್ನ ಪ್ರಶ್ನೆ ಸರ್, ಸರ್ಕಾರ ಇದರಲ್ಲಿ ಯಾಕೆ ಸರ್ಕಾರ ಎಷ್ಟು ಮಾಡುತ್ತೆ ಇಲ್ಲೋ ಅನ್ನೋದು ಮುಂದೆ ನೋಡ್ಬೇಕು. ಸರ್ಕಾರ ಈ ಬಜೆಟ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಘೋಷಣೆ ಮಾಡೋದ್ರ ಜೊತೆಗೆ ಅಂದ್ರೆ ಯಾಕೆ ಘೋಷಣೆ ಮಾಡ್ಬೇಕು ಅಂತ ಬಜೆಟ್ ನಲ್ಲೇ ಇದ್ರ ಹಣ ಮೀಸಲಿಡಬೇಕು, ಅಥವಾ ಸಂಘ ಸಂಸ್ಥೆಗಳು ಕೂಡ ವಾಲಂಟಿಯರ್ ಆಗಿ ಬಂದು ಇದನ್ನ ನಿರ್ಮಾಣ ಮಾಡಬಹುದು ಅಲ್ವಾ? ಅಂದ್ರೆ ಅದಕ್ಕೊಂದಷ್ಟು ವೇಗ ಪಡ್ಕೊಳ್ಳುತ್ತೆ ಸರ್ಕಾರ ನಂಬಿಕೊಳ್ಳೋಕ್ಕಿಂತ ಹೆಚ್ಚಾಗಿ ಅನ್ನೋಂತ ಹಿನ್ನೆಲೆಯಲ್ಲಿ. ವಿಜಯ್, ನೀವ್ ಹೇಳೋದು ಒಳ್ಳೇದು, ಒಂದು ದೃಷ್ಟಿಯಲ್ಲಿ ನಿಜಾನೇ. ಸರ್ಕಾರ ಏನ್ ಕೆಲ್ಸಕ್ಕೆ ಕೈ ಹಾಕಿದ್ರು ಕೂಡ ಅಲ್ಲಿ ಅಧ್ವಾನಗಳಾಗ್ತವೆ ಅಂತ ನಮಗೆ ಇದುವರೆಗೆ ಅನೇಕ ಉದಾಹರಣೆಗಳಿದಾವೆ. ಆದ್ರೆ ಇಲ್ಲಿ ಸರ್ಕಾರನೇ ಇದನ್ನು ಪ್ರಾರಂಭ ಮಾಡಬೇಕು ಅನ್ನೋದಕ್ಕೆ ಅನೇಕ ಕಾರಣಗಳಿದಾವೆ. ಒಂದು, ಇದು ಅತ್ಯಂತ ಪ್ರಬಲವಾದ ಸಾಮೂಹಿಕ ಕೆಲಸ. ಇದರಲ್ಲಿ ಸರ್ಕಾರದ ಅನೇಕ ಇಲಾಖೆಗಳು ತಮ್ಮ ಜ್ಞಾನವನ್ನ, ತಮ್ಮ ಅರಿವನ್ನು ಕೊಡಬೇಕಾಗತ್ತೆ. ಸರ್ಕಾರ ಒಂದೇ ಅಲ್ಲ, ಕೇಂದ್ರ ಸರ್ಕಾರನೂ ಕೂಡ. ಉದಾಹರಣೆಗೆ ಇಸ್ರೋ ಸ್ಯಾಟಲೈಟ್ ಮ್ಯಾಪ್ಗಳು ನಮಗೆ ಬೇಕೇ ಬೇಕು. ಅದು ಎಲ್ಲಿ ಜಾಸ್ತಿ ಮರುಭೂಮಿ ಇದೆ, ಎಲ್ಲಿ ಅತ್ಯಂತ
ಭೂಮಿಯ ಕಾವು ಹೆಚ್ಚಾಗ್ತಾ ಇದೆ, ಎಲ್ಲಿ ಅಂತರ್ಜಲ ಕಮ್ಮಿ ಆಗ್ತಾ ಇದೆ ಅನ್ನೋದನ್ನ ನಾವು ಇಸ್ರೋದಿಂದ ಕೇಳಿ ತಗೋಬಹುದು. ಇಂಡಿವಿಜುವಲ್ ಸಂಸ್ಥೆಗಳು ಹಾಕಿ ತಗೊಳ್ಳೋದು ಬಹಳ ಕಷ್ಟ ಆಗತ್ತೆ. ಸರ್ಕಾರದ ಯೋಜನೆ ಅಂತಿದ್ರೆ ತಕ್ಷಣ ಸರ್ಕಾರ ಮುಂದಾಗಿ ಇಸ್ರೋದವರೇ ನೀವು ಮ್ಯಾಪ್ ಕೊಡಿ, ಯೂನಿವರ್ಸಿಟಿಯವರೇ ನೀವು ಇಲ್ಲಿ ಬನ್ನಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರೇ ನೀವು ಅಲ್ಲಿ ಹೋಗಿ ಸಹಕಾರ ಮಾಡಿ, ಅರಣ್ಯ ಇಲಾಖೆಯವರೇ ನೀವು ಸಸ್ಯಗಳ ಸ್ಯಾಂಪಲ್ ಕೊಡಿ, ತಂತ್ರಜ್ಞಾನದವರು IISc ಅವರು ಮರುಭೂಮಿಯಲ್ಲಿ ಅತ್ಯಂತ ಕಮ್ಮಿ ತೇವಾಂಶವನ್ನು ಹೆಚ್ಚು ಮಾಡೋಕ್ಕೆ ಏನು ಸಾಧ್ಯತೆ ಇದೆ ನಮಗೆ ತೋರಿಸ್ಕೊಡಿ ಅಂತ ಸರ್ಕಾರ ನಿರ್ದಿಷ್ಟವಾಗಿ ನಿರ್ದೇಶನ ಕೊಡ್ಬೋದು, ಸಹಾಯ ಕೋರ್ಬೋದು. ಆದ್ದರಿಂದ ಇದು ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಅಥವಾ ಇನ್ಫೋಸಿಸ್ ಆಗಲಿ ಅಥವಾ ರೋಹಿಣಿ ನೀಲೇಕಣಿ ಅಂತವರ ಸಂಘಟನೆಗಳು ತುಂಬಾ ದೊಡ್ಡ ದೊಡ್ಡ ಕೆಲಸಗಳಿಗೆ ಅವರು ಧನ ಸಹಾಯ ನೀಡಿದ್ದಾರೆ. ಅವರು ಆಮೇಲೆ ಕೊಡ್ಲಿ, ಆದರೆ ಇದರ ಪ್ರಾರಂಭ ಹಾಗೂ ನಿರ್ದೇಶನ ಸರ್ಕಾರದ ಮೂಲಕನೇ ಆಗಲಿ. ಅದಕ್ಕೊಂದು ನೀವು ಪ್ರಾಧಿಕಾರವನ್ನು ಅಥವಾ ಒಂದು ಉನ್ನತ ಮಟ್ಟದ ಕಮಿಟಿಯನ್ನು ನೇಮಕ ಮಾಡಿ ಆ ಕಮಿಟಿಯ ಮೂಲಕ ಕೆಲಸ ಆಗ್ತಾ ಇದೆ, ಇಂತಿಂಥ ಇಲಾಖೆಗಳ ಇಂತಿಂಥ ತಜ್ಞರ ನೆರವು ಬೇಕು ಅಂತ ಅಧಿಕೃತವಾಗಿ ಸರ್ಕಾರದ ಪರವಾಗಿ ಅವ್ರು ಕೋರ್ಬೋದು. ಆಗ ನೆರವು ಸಹಜವಾಗಿ ಆಗತ್ತೆ. ಆದ್ರಿಂದ ಇದಕ್ಕೆ ಸರ್ಕಾರ ಅವ್ರು ನಾನು ಕೇಳಿದಷ್ಟು ಕೊಡ್ತಾರ ಇರ್ತಾರ, ಶುರುವಾದ್ರೂ ಮಾಡ್ಲಿ ಅಂತದ್. ಇನ್ನುವರೆಗೂ ಇದು ಕರ್ನಾಟಕದ ಈ ಚರಿತ್ರೆಯಲ್ಲಿ ನಾವು ಎಷ್ಟೊಂದು ದೊಡ್ಡ ದೊಡ್ಡ ಯೋಜನೆಗಳ ಪ್ರಕಾರ ಅಭಿವೃದ್ಧಿ ಯೋಜನೆಗಳೇನು ಸಾಲು ಸಾಲಾಗಿ ಹೊಸದು ಇನ್ನೂ ದೊಡ್ಡದು ಬರ್ತಾ ಇರ್ತವೆ ಅಲ್ವಾ. ನಮ್ಗೆ ಪಂಪ್ಡ್ ಸ್ಟೋರೇಜ್ ಬೇಕಂತೆ, ನಮ್ಗೆ ಸುರಂಗ ಮಾರ್ಗ ಬೇಕಂತೆ, ನಮ್ಗೆ ಸ್ಕೈ ಡೆಕ್ ಬೇಕಂತೆ, ಅಲ್ಲೆಲ್ಲೋ ಆಗುಂಬೆಯಲ್ಲಿ ಟನೆಲ್ ಮಾಡ್ತೀವಂತೆ, ಅಲ್ಲೆಲ್ಲೋ ಹೆದ್ದಾರಿ ನಿರ್ಮಾಣ ಮಾಡ್ತೀವಂತೆ. ಎಲ್ಲವೂ ದೊಡ್ಡ ದೊಡ್ಡ ಹೆಡ್ಲೈನ್ಗಳಲ್ಲಿ ಬರುವಂತ ಅಭಿವೃದ್ಧಿ ಕೆಲಸಗಳೇ ಹೊರತು ಪರಿಸರದ ಸಂರಕ್ಷಣೆಗೆ ಅಂಥದ್ದು ಒಂದಾದ್ರೂ ಉದಾಹರಣೆ, ದೊಡ್ಡದೊಂದು ಉದಾಹರಣೆ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ಉದಾಹರಣೆ ಸರ್ಕಾರವೇ ಆರಂಭ ಮಾಡಲಿ ಅಂತ ನನ್ನ ಆಸೆ. ಖಂಡಿತ ಸರ್, ಯಾಕಂದ್ರೆ ನೀವು ಅಂದ್ರೆ ಹೇಳುವಂತದ್ದು ಮತ್ತೆ ಈ ಮುಂದಿನ ಪರಿಸ್ಥಿತಿ ನೋಡಿದ್ರೆ ಆತಂಕ ಆಗುತ್ತೆ. ಅಂದ್ರೆ ಮುಂದಿನ ಪೀಳಿಗೆಗೆ ನಾವು ಮರುಭೂಮಿಯನ್ನ ನಾವು ಕಾಣಿಕೆ ಕೊಟ್ಟು ಹೋಗ್ಬಿಡ್ತೀವ ಅನ್ನುವಂತ ಆತಂಕ ಈಗ ಕಾಡ್ತಾ ಇರುವಂತ ಸರ್. ಈ ಹಿನ್ನೆಲೆಯಲ್ಲಿ ಇದು ಯೋಜನೆ ಆಗ್ಲೇಬೇಕು ಮತ್ತು ಸಾವಿರಾರು ಕೋಟಿ ಬೇರೆ ಬೇರೆ ಯೋಜನೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ, ಖರ್ಚು ಮಾಡಬಾರ್ದಂತಲ್ಲ, ಖರ್ಚು ಮಾಡ್ಲಿ. ಆದ್ರೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಅಷ್ಟು ದೊಡ್ಡ ಮಟ್ಟದ ಹಣ ಏನ್ ಬೇಕಾಗಲ್ಲ. ಒಂದು ವೇಳೆ ನನ್ನ ಒಂದು ಆತಂಕ ಮತ್ತು ಜೊತೆಗೆ ಒಂದು ಅನುಮಾನ, ಈಗ ಆಗ್ಲೇ ಸರ್ಕಾರ ಆರ್ಥಿಕ ಮುಗ್ಗಟ್ಟಿದೆ, ಗ್ಯಾರಂಟಿ ಯೋಜನೆಗೆ ಅಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡಿ ಆಯ್ತು ಈ ಯೋಜನೆಗೆ ತಾವು ಕೊಟ್ಟಿರುವಂತ ಯೋಜನೆ ಇದೆಯಲ್ವಾ ಸರ್, ಆ ಯೋಜನೆಯನ್ನೇನೋ ಅವರು ಸೈಡ್ಗೆ ಹಾಕಿ ನಾವು ಇದಕ್ಕೆ ಅನುಮೋದನೆ ಕೊಡೋದಿಲ್ಲ ಅಥವಾ ಇದಕ್ಕೆ ಹಣ ಮೀಸಲಿ ಇಡೋದಿಲ್ಲ ಅಂತ ಏನಾದ್ರು ಕೂಡ ಸರ್ಕಾರ ತೀರ್ಮಾನ ಕೈಗೊಂಡ್ರೆ, ಅಥವಾ ಈ ಹಸಿರು ಗೋಡೆ ಯೋಜನೆ ಮಾಡಕ್ಕೆ ಹಣಕಾಸಿನ ಲಭ್ಯತೆ ಇಲ್ಲ ಅಂತಂದ್ರೆ ಪರಿಸ್ಥಿತಿ ಏನಾಗುತ್ತೆ ಸರ್? ಅಲ್ಲ, ಹಣಕಾಸಿನ ಅವಕಾಶ ಇಲ್ಲ ಅಂತೇಳಿ ಇದು ಆರಂಭನೆ ಮಾಡದೇ ಇರ್ಬೋದು. ಆದ್ರೆ ನನ್ನ ಪ್ರಕಾರ ಇದು ಒಮ್ಮೆ ಆರಂಭ ಮಾಡಿದ್ರೆ ಅತ್ಯಂತ ಕಮ್ಮಿ ಮೊತ್ತದಲ್ಲಾದ್ರೂ ಸರಿ ರೀ, ಒಂದು 5 ಮಂದಿ ತಜ್ಞರು ಒಂದು ಮೀಟಿಂಗ್ ಸೇರುವಷ್ಟು ಅವಕಾಶ ಆದ್ರೂ ಮಾಡಿಕೊಟ್ರೆ, ಒಂದು ಹಸಿರು ಗೆರೆಯನ್ನು ಎಳೆಯುವಷ್ಟು ಅವಕಾಶ ಮಾಡಿಕೊಟ್ರೆ, ಆಮೇಲೆ ಹಣಕಾಸಿನ ಮುಗ್ಗಟ್ಟು ಬರ್ಲಿಕ್ಕಿಲ್ಲ ಇದು. ಯಾಕಂದ್ರೆ ಬಹಳಷ್ಟು ಭಾಗದಲ್ಲಿ ಈಗ ಸರ್ಕಾರಿ ಜಮೀನು ಇಲ್ವೇ ಇಲ್ಲ. ಕರ್ನಾಟಕದಲ್ಲಿ ಟ್ರಾಜಿಡಿ ಏನಂದ್ರೆ ಅನೇಕ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಜಮೀನನ್ನು ಅವರು ಇವರು ಒತ್ತುವರಿ ಮಾಡ್ಕೊಂಡು ತಮ್ಮದ ಮಾಡ್ಕೊಬಿಟ್ಟಿದ್ದಾರೆ. ಬಹುಶಃ ನಾವು ಈಗೊಂದು ಗೋಡೆ 2 ಕಿಲೋಮೀಟರ್ ಅಗಲದ ಸುಮಾರು 300 ಕಿಲೋಮೀಟರ್ ಉದ್ದದ ಜಾಗ ಅಂದ್ರೆ ಸರ್ಕಾರಿ ಭೂಮಿ ಹಾಗೆ ಇರುತ್ತೆ ಅಂತ ಹೇಳಕ್ ಬರಲ್ಲ. ಎಲ್ಲೋ ಕಡೆ ಖಾಸಗಿ ಭೂಮಿ ಬರ್ಬೋದು, ಇನ್ನೆಲ್ಲೋ ಕಡೆ ಯಾರು ಬಂಜರು ಭೂಮಿ ಬಂದು ಒಂಚೂರು ಹಸಿರಿರುವಂತ ಜಾಗನೇ ಬರ್ಬೋದು. ಹಾಗೆ ಖಾಸಗಿ ಭೂಮಿ ಬಂದಾಗ ಅವರಿಗೆ ಸ್ವಲ್ಪ ಪ್ರೇರಣೆ ಕೊಟ್ಟು, ಅಣ್ಣ ನಿಮ್ಮ ಖಾಸಗಿ ಭೂಮಿಯಲ್ಲಿ ನೀವು ಸಹ ನಾವು ಬೆಳೆಸ್ತೀವಿ, ನೀವು ಬನ್ನಿ, ಈ ಭೂಮಿ ನಿಮ್ದೇನೆ ಅಂತ ಹೇಳಿ ಅವ್ರಿಗೆ ಪ್ರೇರಣೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಸಾಕಷ್ಟು ಸ್ವಯಂ ಸೇವಾ ಸಂಸ್ಥೆಗಳು, ದಾನಿಗಳು, ವಿಶ್ವಸಂಸ್ಥೆ ಕೂಡ ವಿಶ್ವಸಂಸ್ಥೆಯಲ್ಲಿ ಒಂದು ಬರ ನಿರೋಧಕ ಮರುಭೂಮಿ ತಡೆಯ ಒಂದು ಮಹಾ ಯೋಜನೆ ಇದೆ, UNCCD ಅಂತ ಹೇಳಿ, ಪ್ರಿವೆನ್ಷನ್ ಆಫ್ ಡೆಸರ್ಟಿಫಿಕೇಶನ್ ಅಂತ ಹೇಳ್ತಾರೆ. ಮರುಭೂಮಿ ತಡೆಗೆ ದೊಡ್ಡ ಯೋಜನೆ ಇದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆ. ಕೆಲಸ ತುಂಬಾ ಚೆನ್ನಾಗಿ ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಅಂದ್ರೆ ಧನ ಸಹಾಯ ಕೊಡ್ಲಿಕ್ಕೆ ಸಾಕಷ್ಟು ಸಂಸ್ಥೆಗಳು ಇಲ್ಲಿಗೆ ಹಣ ಕೊಡ್ಲಿಕ್ಕೆ ತಯಾರಿರ್ತವೆ. ಇನ್ನೊಂದೇನು ಗೊತ್ತಾ, ದೊಡ್ಡ ಯೋಜನೆ ಅರಣ್ಯಕ್ಕೆ ಎಲ್ಲೋ ಒಂದ್ ಕಡೆ ಹೆದ್ದಾರಿ ವಿಸ್ತರಣೆ ಆಗ್ತಾ ಇದೆ ಅನ್ಕೊಳ್ಳಿ. ಸರ್ಕಾರ ನಿಯಮಗಳ ಪ್ರಕಾರ ಆ ಹೆದ್ದಾರಿ ವಿಸ್ತರಣೆಯಲ್ಲಿ ಎಷ್ಟು ಗಿಡ ಮರಗಳು ಧ್ವಂಸ ಆಗ್ತಾವೋ ಅಷ್ಟನ್ನು ನಾವು ಪರ್ಯಾಯವಾಗಿ ಬೇರೆಡೆ
ಬೆಳೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಬೆಳೆಸ್ತಾ ಇದಾರೆ ಗೊತ್ತಿಲ್ಲ. ಈಗ ಇವ್ರಿಗೆ ಹೇಳ್ಬೋದು, ಬೆಳೆಸೋದಾರೆ ಅಲ್ಲಿ ಬಂದು ಬೆಳೆಸ್ರಿ. ಮತ್ತೇನು ನೀವೇನು ತುಮಕೂರು ಜಿಲ್ಲೆಯವರು ಅಲ್ಲಿ ಹೋಗಿ ಬೆಳೆಸಿ ಅಂತ ಹೇಳ್ಬೇಕಾಗಿಲ್ಲ. ಬೆಳಗಾವಿಯಲ್ಲಿ ಏನೇನು ಎಂಜಿನಿಯರಿಂಗ್ ಯೋಜನೆ ತಗೋತಾರಲ್ಲ, ನೀರಾವರಿ ಯೋಜನೆಗಳು, ಗಿಡ ಮರ ಧ್ವಂಸ ಮಾಡುವಂತ ಯೋಜನೆಗಳು, ಆ ಯೋಜನೆ ತಗೊಂಡಾಗೆಲ್ಲ ನೀವು ಈ ಹಸಿರು ಗೋಡೆಗೆ ಕಂಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ಬೋದು, ಡೈರೆಕ್ಷನ್ ಕೊಡ್ಬೋದು, ಇಲ್ಲಿ ಬಂದು ಮಾಡಿ, ನಮ್ಗೆ ಇದು ಮಾದರಿ ಆಗ್ಬೇಕಾಗಿದೆ ಅಂತ ಹೇಳಿ. ಆಮೇಲೆ ಎಷ್ಟೋ ಯೂನಿವರ್ಸಿಟಿಗಳು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರ್ಲಿ, ಅವರು ಅಥವಾ ನಾರ್ಮಲ್ ಯೂನಿವರ್ಸಿಟಿ ಇರ್ಲಿ, ಅವರು ಸಣ್ಣ ಪುಟ್ಟ ಮಾನವ ಸಹಾಯವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ, ತಂತ್ರಜ್ಞಾನದ ಸಹಾಯ ಕೊಡ್ಲಿಕ್ಕೆ ಸಾಧ್ಯ ಇದೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಬೀಜಗಳನ್ನ ಉಚಿತವಾಗಿ ಕೊಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಬೇರೆ ಬೇರೆ ಮೂಲಗಳಿಂದ ಈ ಕೆಲಸ ನಿರಂತರವಾಗಿ ಬಹುಶಃ ಅದು 20 ವರ್ಷ 25 ವರ್ಷ ಮುಂದುವರಿ ಹೋಗ್ತಾನೆ ಇರ್ಬೋದು. ಅದೇನು ಬೆಳಗಾವಿಂದನೇ ಆರಂಭ ಆಗಿ ಯಾದಗಿರಿ ಎಂಡ್ಗಾಗ್ಬೇಕು ಅಂತಿಲ್ಲ, ಮಧ್ಯ 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 ಮಧ್ಯನೂ ಕೂಡ ಆಫ್ರಿಕಾದಲ್ಲಿ ಹಾಗೆ ಆಗ್ತಾ ಇದೆ. ಆಫ್ರಿಕಾದ ಮಹಾಗೋಡೆ ವಿಶೇಷ ಏನಂದ್ರೆ, ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಯಾರು ಸ್ವಯಂ ಸೇವಕರಾಗಿ ಬರ್ತಾರೋ ಅವರು ಡೆವಲಪ್ ಮಾಡಿದ 1 ಎಕರೆ 2 ಎಕರೆ 5 ಎಕರೆ ಜಾಗನ ಅವ್ರ ಹೆಸರು ಮಾಡಿದ್ರೆ ಅವರಿಗೆ ಆ ಭೂಮಿ ಕೊಟ್ಬಿಡ್ತಾರಂತೆ. ಎಷ್ಟು ಒಳ್ಳೆಯ. ಇಲ್ಲಿ ನನ್ನ ಅನೇಕ ಟೆಕಿ ಫ್ರೆಂಡ್ಸ್ಗಳಿದ್ದಾರೆ. ಅವ್ರು ನನಗೆ ಆಗಾಗ ಕೇಳ್ತಾರೆ, ನಾಗೇಶಣ್ಣ 1-2 ಎಕರೆ ಎಲ್ಲಾರು ಜಂಜರ್ ಭೂಮಿ ಇದ್ರಿ ಹೇಳ್ರಿ, ನಾವು ವಿ ವಾಂಟ್ ಟು ಗ್ರೋ ಫ್ರೂಟ್ ಫಾರೆಸ್ಟ್, ನಾವಲ್ಲಿ ಹೋಗಿ ಫಾರೆಸ್ಟ್ ಅರಣ್ಯ ಮಾಡ್ತೀವಿ, ನಾವು ನಿಮ್ಗೆ ಏನು ಕೊಡ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಂಥವರಿಗೆ ಅಲ್ಲಿ ಅಂತ ನೂರಾರಲ್ಲ ಸಾವಿರಾರು ಜನರಿಗೆ ಅಲ್ಲಿ ಅವಕಾಶ ಇದೆ ತಮ್ಮ ಪ್ರಯೋಗ ಮಾಡಲಿಕ್ಕೆ, ತಮ್ಮ ಕರ್ತೃತ್ವ ಶಕ್ತಿಯನ್ನು ಅಲ್ಲಿ ವಿನಿಯೋಗ ಮಾಡಲಿಕ್ಕೆ. ಒಂದು ರೀತಿಯ ಫುಲ್ಫಿಲ್ಮೆಂಟ್, ನಾವು ನಾಡಿಗೆ ಏನೋ ಮಾಡ್ತಾ ಇದ್ದೀವಿ, ಒಂದು ಮುಂದಿನ ಪೀಳಿಗೆಗಾಗಿ ಒಂದು ದೃಷ್ಟಿಯಿಂದ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ತೋರ್ಸಕ್ಕೆ ಅಲ್ಲಿ ಅವಕಾಶ ಇದೆ. ಹಾಗಾಗಿ ಹಣ ಇಲ್ಲಿ ದೊಡ್ಡ ತೊಂದರೆ ಆಗ್ಲಿಕ್ಕೆ ಇಲ್ಲ. ಆದ್ರೆ ಎಷ್ಟು ವೆಚ್ಚ ಅಂದಾಜು ವೆಚ್ಚ ಸರ್, ಅಂದ್ರೆ ಅಂದಾಜು ವೆಚ್ಚ ಈ ಹಸಿರು ಗೋಡೆ ನಿರ್ಮಾಣಕ್ಕೆ ಅಂದಾಜು ವೆಚ್ಚ ಎಷ್ಟಾಗ್ಬೋದು ಸರ್? ಅಲ್ಲ, ವೆಚ್ಚದ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ವೆಚ್ಚ ಈಗಾಗಲೇ ಹೇಳಿದ್ನಲ್ಲ, ಏನು ವೆಚ್ಚ ಇಲ್ದನೂ ಕೂಡ ಮಾಡೋಕ್ಕಾಗತ್ರಿ. ಅಲ್ಲಿ ಹೋಗಿ ಅಲ್ಲಿಯ ಜನರ ರೈತರಿಗೆ ಈ ರೇಖೆ ತೋರಿಸಿ, ನೋಡಿ ಅಣ್ಣ ಈ 2 ಕಿಲೋಮೀಟರ್ ನೀವು 15 ಮಂದಿ ರೈತರು ಬಂದಿದ್ದೀರಿ, ಅವರಿಗೆ ಕನ್ವಿನ್ಸ್ ಮಾಡಿ ಅವ್ರ ಖರ್ಚಿನಲ್ಲೇ ಅವರು ಅದನ್ನ ಹಸಿರೀಕರಣ ಮಾಡ್ಬೋದಲ್ಲ. ಹೌದು, ತುಂಬಾ ಕಷ್ಟದೇನಲ್ಲ. ಅವ್ರಿಗೆ ಏನ್ ಬೇಕಾಗತ್ತೆ ಅಂದ್ರೆ ಟೆಕ್ನಾಲಜಿ ಬೇಕು. ಈಗ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂದ್ರೆ, ಚೈನೀಸು ಬರೀ ಅಲ್ಲೊಂದು ಬಟ್ಲು ಇಟ್ಟಿರ್ತಾರೆ, ಕೇವಲ ಒಂದು ಪ್ಲಾಸ್ಟಿಕ್ ಗೂಟ. ನಾನು ತುಂಬಾ ಒಳ್ಳೊಳ್ಳೆ ಉದಾಹರಣೆ ಇದೆ. 10 ಪ್ಲಾಸ್ಟಿಕ್ ಗೂಟಗಳನ್ನ ಹಾಗೆ ನೆಟ್ಟು ಕ್ರಮೇಣ ಅದರ ಸುತ್ತ ಆ ಮಾಯಿಶ್ಚರ್, ತೇವಾಂಶ ಇವೆಲ್ಲ ಹನಿಯಾಗಿ ಬಂದು ಅಲ್ಲಿ ಸಣ್ಣ ಸಣ್ಣ ಸಸ್ಯಗಳು ಬೆಳೆತು, ಆಮೇಲೆ ಅಲ್ಲಿ ಚಿಟ್ಟೆಗಳು ಬಂದು, ಅಲ್ಲಿ ಓತಿಕ್ಯಾತಗಳು ಬಂದು, ತಾವಾಗಿ ಅಂದ್ರೆ ಇನಿಷಿಯೇಟ್ ಮಾಡೋದು. 150 ನೀವು ಒಣ ದಿಮ್ಮಿ ಅಲ್ಲ ಗೂಟೆಗಳನ್ನ ನೆಟ್ಟರು ಸಾಕು, ಅದ್ರ ತುಂಬಾ ಹಸಿರಾಗತ್ತೆ. ಇನ್ನು ತುಂಬಾ ಸೊಗಸಾದ ಬುಟ್ಟಿಗಳನ್ನ ಇಟ್ಟಿದ್ರೆ, ಆ ಬುಟ್ಟಿಯನ್ನು ನೀವು ಅಲ್ಲಿ ತಗೊಂಡೋಗಿ ಇಟ್ಟರೆ, ಆ ಬುಟ್ಟಿಯೊಳಗೆ ಒಂದು ರಂಧ್ರ ಇರುತ್ತೆ, ಆ ಬುಟ್ಟಿಲಿ ಬಿದ್ದಿರೋ ರಾತ್ರಿ ಹೊತ್ತು ಇಬ್ಬನಿ ಬೀಳುತ್ತೆ. ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ ಆವಿ ಆಗೋಗುತ್ತೆ. ಆ ಬಿದ್ದ ಇಬ್ಬನಿ ಎಲ್ಲ ಸಂಗ್ರಹ ಆಗಿ ಸೆಂಟ್ರಲ್ ಬರುವಂತ ಬುಟ್ಟಿ ಇದೆ. ನಾನು ಆ ಚಿತ್ರ ತೋರಿಸ್ಬೋದಿತ್ತು. ತಾನಾಗಿ ಆ ಸೆಂಟ್ರಲ್ ಬಂದ ಆ ಇಬ್ಬನಿ ಹನಿ ನೀರಾವ ಒಟ್ಟಾದಲ್ಲೆಲ್ಲ ತಾನಾಗಿ ಹುಲ್ಲು ಚಿಗುರುತ್ತದೆ. ಅಂತ ಅದ್ಭುತಗಳೆಲ್ಲ ಇದ್ದಾವೆ. ಸ್ವಲ್ಪ ನಾವು ಮನುಷ್ಯನ ಹಸ್ತಕ್ಷೇಪ ಇದ್ದರೆ, ಒಂಚೂರು ಹಸ್ತಕ್ಷೇಪ ಇದ್ದರೆ, ನಿಸರ್ಗ ತನ್ನ 100 ಹಸ್ತಗಳ ಮೂಲಕ ಅದನ್ನು ಹಸಿರು ಮಾಡುತ್ತೆ. ಅದು ಸಾಧ್ಯ ಇದೆ. ಖರ್ಚು ವೆಚ್ಚ ಬೇಕಾಗಿಲ್ಲ. ನಾವು ಇದು ಮಾಡ್ತಾ ಇದ್ದೀವಿ, ನಾವೆಲ್ಲ ಸೇರಿ ಮಾಡೋಣ ಅಂತ ಒಂದು ಕೆಲ್ಸಕ್ಕೆ ಹೊರಡೋದಿದೆಯಲ್ಲ, ಅಲ್ಲಿ ಜಾತಿ, ರಾಜಕೀಯ, ಧರ್ಮ ಇದು ಯಾವುದು ವ್ಯತ್ಯಾಸ ಇಲ್ಲದೆ ಅವೆಲ್ಲವನ್ನ ಮರೆತು, ಇನ್ಫ್ಯಾಕ್ಟ್ ಜನ ಅಂತದ್ ಬಯಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಒಡಕು, ಎಲ್ಲಿ ನೋಡಿದ್ರು ಭಿನ್ನಮತ, ಎಲ್ಲಿ ನೋಡಿದ್ರು ಚಿಂದಿ ಸಮಾಜ ಆಗ್ತಾ ಇದೆ. ಏನಾದ್ರೂ ಒಂದು ಕ್ರಮ ಕೊಟ್ಟು ಇವ್ರನ್ನೆಲ್ಲ ಒಗ್ಗೂಡಿಸುವಂತ ಒಂದು ಕೆಲಸ ಆಗ್ಬೇಕಲ್ವ. ಆ ಕೆಲಸಕ್ಕೆ ಇದು ಒಂದು ಮಾದರಿ ಆಗ್ಬೋದು ಅಂತ ನನ್ನ ಆಸೆ.
ಸರ್, ನಮ್ಮ ಸ್ವಯಂಕೃತ ಅಪರಾಧದಿಂದ ಈ ಮರುಭೂಮಿ ನಿರ್ಮಾಣ ಆಗ್ತಾ ಇರುವಂತದ್ದು, ಹಸಿರು ಹಾಳಾಗ್ತಾ ಇರುವಂತದ್ದು, ಗಿಡ ಮರಗಳು ಹಾಳಾಗ್ತಾ ಇರುವಂತದ್ದು ನಮ್ಮ ಸ್ವಯಂಕೃತ ಅಪರಾಧದಿಂದ. ಆ ಸ್ವಯಂಕೃತ ಅಪರಾಧ ಹೆಂಗಂತಂದ್ರೆ ಮುಂದೆ ಪಶ್ಚಾತ್ತಾಪ ಪಡುವಷ್ಟರ ಮಟ್ಟಕ್ಕೆ ಹೋಗುತ್ತೆ. ನಮ್ಮ ಪೀಳಿಗೆನ ನೋಡ್ಬೋದು, ಅಥವಾ ನಮ್ಮ ಮುಂದಿನ ಪೀಳಿಗೆನೂ ಕೂಡ ನೋಡ್ಬೋದು. ಈ ಒಂದು ಅವಾಂತರಗಳು, ಮರುಭೂಮಿ ಸೃಷ್ಟಿ ಸೇರಿದಂತೆ ಪ್ರಕೃತಿ ನಾಶ ಎಲ್ಲ ಕೂಡ ಆಗುವಂತ ಪರಿಣಾಮಗಳು ಈಗಾಗಲೇ ಕೂಡ ನೋಡ್ತಾ ಇದೀವಿ ನಾವು. ಸೊ ಇನ್ನು ಕೂಡ ಬೇಸಿಗೆ ಶುರುವಾಗಿಲ್ಲ, ಆಗ್ಲೇ ಕೂಡ ನಮ್ಗೆ 30-32 ಡಿಗ್ರಿ ಕಾಣ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಪಾತ್ರ, ಸಹಭಾಗಿತ್ವ ಎಷ್ಟರ ಮಟ್ಟಿಗೆ ಬೇಕು ಅಂತ ಅನ್ಸುತ್ತೆ ಸರ್? ಹೇಗಿರ್ಬೇಕು? ಬೇಕೇ ಬೇಕು. ನಮ್ಗೆ ಈಗ ನೋಡ್ತೀವಲ್ಲ, ಎಲ್ಲಾದ್ರೂ ಒಂದು ರಾಜಕಾರಣಿಗಳು ಒಂದು ಭಾಷಣ ಮಾಡಕ್ ಹೋದ್ರೆ ಬಾಡಿಗೆಗೆ ಜನ ತರಬೇಕಾಗತ್ತೆ. ಅವ್ರಿಗೆ 500 ರೂಪಾಯಿ 1000 ರೂಪಾಯಿ ಕೊಟ್ಟು ಅವರಿಗೆ ಚಿತ್ರಾನ್ನ ಊಟ ಕೊಟ್ಟು ಕರೆಸ್ಬೇಕಾಗತ್ತೆ. ಜನ ತಾವಾಗಿ ಸ್ವಯಂ ಪ್ರೇರಿತರಾಗಿ ಬರುವಂತ ಯಾವ ಯೋಜನೆಯನ್ನು ನಾವು ಜನರ ಎದುರಿಗೆ ಇಟ್ಲೇ ಇಲ್ಲ. ಈ ಮಹಾರಾಷ್ಟ್ರದಲ್ಲಿ ಎಂತ ಅದ್ಭುತ ಅಂತಿದೆ ನೋಡಿ, ನೀವು ಚಿತ್ರದಲ್ಲಿ ಕಾಣ್ತಾ ಇದೆಯಾ, ಮಾನಿ ಫೌಂಡೇಶನ್ ಅಂತಿದೆ. ಅಲ್ಲಿ ಜನ ಕಾಣ್ತಾ ಇಲ್ಲ, ಕಾಣ್ತಾ ಇದೆಯಲ್ಲ, ಇದು ಮಹಾರಾಷ್ಟ್ರದಲ್ಲಿ. ಅಲ್ಲಿ ಏನ್ ಗೊತ್ತಾ, ಆಮೀರ್ ಖಾನ್ ಮತ್ತು ಅವರ ತಂಡದವರು ಸೇರ್ಕೊಂಡು ಒಂದು ಪಾನಿ ಫೌಂಡೇಶನ್ ಅಂತ ಮಾಡ್ಕೊಂಡ್ರು. ಅಲ್ಲಿ ಬಹಳ ವ್ಯವಸ್ಥಿತವಾಗಿ ಒಂದ್ ರೀತಿ ಹಬ್ಬದಂತೆ ಎಷ್ಟು ಚೆನ್ನಾಗಿ ಅವರು ಅಲ್ಲಿ, ಅಂದ್ರೆ ಬೇಸಿಗೆ ದಿನಗಳಲ್ಲಿ ಮಳೆ ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಕಾಲುವೆ ತೋಡುವ ಯೋಜನೆ ಅದು. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಯಾಕೆ ಬರುತ್ತೆ ಅಂದ್ರೆ, ಮಳೆ ನೀರು ಬಂದಿದ್ದಲ್ಲ ಸರ್ರ ಅಂತ ಹೊರಟೋಗ್ಬಿಡುತ್ತೆ, ಅಥವಾ ಆವಿಯಾಗಿ ಹೊರಟೋಗುತ್ತೆ. ಆಗದೆ ಹೋದಂಗೆ ಮಾಡಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಅಲ್ಲಲ್ಲಿ ಬಂಡ್ಗಳನ್ನು ಮಾಡ್ಬೇಕು. ಅಲ್ಲಿ ಮಹಾರಾಷ್ಟ್ರದಲ್ಲಿ ಏನ್ ಮಾಡ್ತಾ 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 ಜನ ಹಬ್ಬದ ಹಾಗೆ ಬರ್ತಾ ಇದ್ರು, ಒಂದು ಸಂಭ್ರಮದಿಂದ ಬಂದು. ಅದಕ್ಕೇನು ಟೆಕ್ಕಿಗಳು ಬಂದ್ರು, ಎಂಜಿನಿಯರ್ಸ್ ಬಂದ್ರು, ಪೈಲಟ್ಸ್ಗಳು ಬಂದ್ರು, ಕಾಲೇಜ್ ಪ್ರೊಫೆಸರ್ಗಳು ಬಂದ್ರು, ಲಾಯರ್ಸ್ಗಳು ಬಂದ್ರು, ಎಲ್ಲ ಹಬ್ಬದ ರೀತಿ. ಹಳ್ಳಿ ಜನಾಂತರು ಬಂದ್ರು, ಪಟ್ಟಣದ ಜನರು ಬಂದ್ರು. ಅವರೆಲ್ಲ ಬಂದು 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 ಎಷ್ಟು ಸೊಗಸಾಗಿ ಮಾಡಿದ್ದಾರೆ ಅಂದ್ರೆ, ಇಲ್ಲೊಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನೋಡಿ. 3 ತಾಲೂಕಿನಲ್ಲಿ ಮೊದಲು ಆರಂಭ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಫೌಂಡೇಶನ್ ಹಸಿರು ಮಾಡೋದು. ಆಮೇಲೆ ಅದು 30 ತಾಲೂಕುಗಳಿಗೆ ವಿಸ್ತರಣೆ ಆಯ್ತು. ಆಮೇಲೆ 75 ತಾಲೂಕುಗಳಿಗೆ ವಿಸ್ತರಣೆ ಆಯ್ತು ಆ ಯೋಜನೆ. ಮೊದಲು 116 ಹಳ್ಳಿಗಳನ್ನ ಬಹಳ ಸ್ವಲ್ಪ ಮಟ್ಟಿಗೆ ಒತ್ತಾಯ ಮಾಡಿ ಮಾಡಿ ಕರ್ಕೊಂಡ್ಬಂದ್ರು. ಅದರದ್ದು ಸಂಭ್ರಮ, ಅದರ ಫಲ ಎಷ್ಟು ಜಾಸ್ತಿ ಆಯ್ತು ಅಂದ್ರೆ, 2 ವರ್ಷದಲ್ಲಿ 1300 ಹಳ್ಳಿಗಳು ಬಂದವು, 4000 ಹಳ್ಳಿಗಳು ಕೈ ಜೋಡಿಸುವು. ಆಮೇಲೆ ಟ್ರೈನಿಂಗ್ ಕೊಡ್ತಾರಲ್ಲ, ತುಂಬಾ ಸೊಗಸಾದ ಹಬ್ಬ. ಆದ್ರೆ ಹಬ್ಬದಲ್ಲಿ ಟ್ರೈನಿಂಗು, ಕಂಟೂರ್ ಅಂದ್ರೆ ಹೇಗೆ, ನೆಲದ ಏರಿಳಿತವನ್ನು ಹೇಗೆ ಗುರುತು ಮಾಡೋದು, ಚಂದ್ರ ಅಂದ್ರೆ ನೀರು ಸಂಗ್ರಹ ಆಗ್ಲಿಕ್ಕೆ ಚಿಕ್ಕ ಚಿಕ್ಕ ಚಂದ್ರಾಕೃತಿಯ ಗುಂಡಿಗಳನ್ನು ಮಾಡೋದು ಹೇಗೆ ಅಂತೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ಮೂಲಕ, ಆ ಟ್ರೈನಿಂಗಿಗೆ ತಾವಾಗ ಬಂದವರು 850 ಜನ ಆಗಿದ್ರೆ 20,000 ಜನ ಅವರಿಗೆ ಜಲಯೋಧರು ಅಲ್ಲಿ ಸೃಷ್ಟಿಯಾಗಿದ್ದಾರೆ. ಅಷ್ಟರ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಆ ರೀತಿ ಆಗಿದಂತ ಉದಾಹರಣೆ ಇದೆ ಸರ್. ಅಂದ್ರೆ ಜನರನ್ನೇ ಬಳಸಿಕೊಂಡು ಈ ಅರಣ್ಯ ನಿರ್ಮಾಣ ಅಥವಾ ಪರಿಸರ ಸಂರಕ್ಷಣೆ ಮಾಡುವಂತದ್ದು, ಈ ರೀತಿ ನೀವು ಮಹಾರಾಷ್ಟ್ರದ ಉದಾಹರಣೆ ಕೊಡ್ತಾ ಇದ್ರು ಸರ್. ಆ ರೀತಿ ಏನಾದ್ರು ಕೂಡ ನಮ್ಮ ಕರ್ನಾಟಕದಲ್ಲಿ ಆಗಿದೆ ಅಥವಾ ಆಗ್ತಾ ಇರುವಂತ ಉದಾಹರಣೆ ಏನಾದ್ರು ಇದೆಯಾ? ಅಲ್ಲ ಸರ್, ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಗತ್ತೆ. ಸ್ವಯಂ ಸೇವಕರಾಗಿ ಬಂದು, ಉದಾಹರಣೆಗೆ ತುಮಕೂರಿನಲ್ಲಿ ಅಮಾನಿಕೆರೆ ನಾವು ಹೂಳು ತೆಗಿಯೋಣ ಅಂತ ಬಂದ್ರೆ ಬರ್ತಾರೆ ಜನ. ಒಂದು ಹಬ್ಬದ ರೀತಿಯಲ್ಲಿ ವಾರಕ್ಕೊಂದು ದಿವಸ ಬಂದು ಒಂದು 50 ಜನ 100 ಜನ ಬರ್ತಾರೆ. ಈ ವೃಕ್ಷಾರೋಪಣ ಅಭಿಯಾನ ಅಂತ ಮಾಡ್ತಾರೆ, ಬರ್ತಾರೆ ಜನ, ಬರ್ತಾರೆ. ಆದ್ರೆ ಅದನ್ನ ಸತತವಾಗಿ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ಜಾಗನೂ ಸಾಕಾಗೋದಿಲ್ಲ, ಮುಂದುವರ್ಸ್ಕೊಂಡು ಹೋಗಕ್ಕೆ ನಾಯಕರು ಅಲ್ಲಿ ಇರೋದಿಲ್ಲ. ಇಲ್ಲಾದ್ರೆ ಹಾಗಲ್ಲ. ಅಲ್ಲಿ ನಮ್ಗೆ ಗೊತ್ತಿರುತ್ತೆ ಇಷ್ಟು ಕೆಲಸ ಮಾಡ್ಬೇಕು, ಇಲ್ಲಿ ಕೆಲಸ ಮಾಡ್ಬೇಕು, ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿ. ಆಮೇಲೆ ಪ್ರೋಗ್ರೆಸ್ ಗೊತ್ತಾಗ್ತಾ ಇರ್ತದೆ. ಸ್ಯಾಟಲೈಟ್ ಪಿಕ್ಚರ್ಗಳ ಮೂಲಕ ಇಸ್ರೋದವ್ರು ನಮ್ಗೆ ಅದ್ರ ಕೊಡ್ತಾ ಇರ್ತಾರೆ, ಇಷ್ಟು ಹಸಿರಾಯ್ತು ಇಷ್ಟು ಹಸಿರಾಯ್ತು ಅಂತ ಹೇಳಿ. ಅಲ್ಲಿ ಕೆಲಸ ಮಧ್ಯೆ ತುಂಡಾಗುವ ಅವಕಾಶ ಇರೋದಿಲ್ಲ. ಆದ್ರೂ ಕೂಡ ನೋಡಿಪ್ಪ, ನಿಮ್ಮ ಕಾಲೇಜ್ ಸಮೀಪ ಬಂತು, ಅಲ್ಲಿ ನಿಂತ್ಬಿಟ್ಟಿದೆ ಕೆಲಸ ಅಂತ ಹೇಳಿದ್ರೆ, ಆ ಕಾಲೇಜಿನ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸ್ಕೊಂಡು ಆ ತಮ್ಮ ಸಮೀಪದ ಗೋಡೆ ಭಾಗಕ್ಕೆ ಹೋಗಿ ಅಲ್ಲಿ ಒಂದು ಶಾಸ್ತ್ರೀಕರಣ ಮಾಡ್ಬೋದು. ಯಾವುದೋ ಒಂದು ಧಾರ್ಮಿಕ ಸಂಸ್ಥೆ ಇದೆ ಇಲ್ಲಿ ನೋಡಿ, ನಿಮ್ಮ ಸಂಸ್ಥೆಯ ಸಮೀಪ ಬರ್ತಾ ಇದೆ ಈ ಹಸಿರು ಗೋಡೆ ಅಂದಾಗ, ಆ ಭಕ್ತಾದಿಗಳನ್ನೆಲ್ಲ ಕರೆಸಿ ಅಲ್ಲಿ ಆ ಮಠಾಧೀಶರು ಅವ್ರಿಗೆ ಬಂದು ಒಂದು ಪ್ರೇರಣೆ ಕೊಡ್ಬೋದು. ಹಾಗಾಗಿ ಇದು ಒಂದರಿಂದ ಕೈಯಿಂದ ಕೈಗೆ, ಭೂಮಿಯಿಂದ ಭೂಮಿಗೆ, ಜಿಲ್ಲೆಯಿಂದ ಜಿಲ್ಲೆಗೆ, ತಾಲೂಕಿನ ತಾಲೂಕಿಗೆ ಹೋಗುವಂತ ಒಂದು ಸುಂದರವಾದ ಸಾಮೂಹಿಕ ಪ್ರಕ್ರಿಯೆ ಆಗುವ ಸಾಧ್ಯತೆ ಎಲ್ಲ ಇದೆ. ಜನ ಕಾಯ್ತಾ ಇದ್ದಾರೆ, ಭೂಮಿ ಕಾಯ್ತಾ ಇದೆ ಇಂಥದ್ದೊಂದು ಅವಕಾಶಕ್ಕೆ. ಸರ್ಕಾರ
ಸ್ವಲ್ಪ ಮನಸ್ಸು ಮಾಡಬೇಕು. ಸರ್ಕಾರದಲ್ಲೂ ಅನೇಕ ಶಾಸಕರು ಇದ್ದಾರೆ. ನನಗೆ ಗೊತ್ತಿದ್ದಂಗೆ BR ಪಾಟೀಲ್ ತುಂಬಾ ಉತ್ಸಾಹದಿಂದ ಹೌದು. ಈಗಾಗಲೇ ಕಲಬುರಗಿಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅವರು ಕೂಡ ಅಂಥವ್ರು ಕೂಡ ಅನೇಕರು ಇರ್ಬೋದು. ಒಂದಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋಣ ರೀ. ನಮ್ಮಲ್ಲಿ ಒಳ್ಳೆ ಕೆಲಸ ಹೌದು. ಅಂದ ತಕ್ಷಣ ಎಲ್ಲೋ ಯಾವುದೋ ಒಂದು ಮಠಕ್ಕೆ ಹಣ ಕೊಡೋದು ಅಥವಾ ಧರ್ಮಶಾಲೆ ಅಥವಾ ಒಂದು ದೇವಾಲಯ ನಿರ್ಮಾಣ ಮಾಡೋದು ಅಂತಿದ್ದಾರೆ. ಇಲ್ಲಿ ನಿಸರ್ಗದಲ್ಲಿ ಒಂದೊಂದು ಗಿಡನೂ ಒಂದೊಂದು ದೇವಾಲಯದಂತೆ ಪರಿಗಣನೆ ಮಾಡಿದರೆ ಅಲ್ಲಿ ಆ ವನಕ್ಕೆ ಜಾತಿ ಭೇದವಿಲ್ಲದೆ, ರಾಜಕೀಯ ಪಕ್ಷ ಭೇದವಿಲ್ಲದೆ, ಧಾರ್ಮಿಕ ಭೇದ ಇಲ್ಲದೆ ಎಲ್ಲರೂ ಬಂದು ಕೈಗೆ ಜೋಡಿಸೋಣ ಅಂತ ಕರೆದ್ರೆ ನನ್ನ ಪ್ರಕಾರ ಇಡೀ ಸಮಾಜ ಅಂತ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದೆ. ಓಕೆ, ಸಮಾಜ ಕಾಯ್ತಾ ಇದೆ, ಜನನು ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕು ಸರ್ಕಾರ. ಆ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ರೂಪಿಸ್ಬೇಕು ಅಲ್ವಾ ಸರ್? ಹೌದು ಹೌದು. ಅದರಿಂದ ಒಂದು ಅದ್ಭುತವಾದ ನಾಲೆಜ್ ಸಂಗ್ರಹ ಆಗುತ್ತೆ. ಜನಕ್ಕೆ ಗೊತ್ತೇ ಇಲ್ಲ ಡೆಸರ್ಟ್ ಹೇಗಾಗತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಪಾಪ ಡೆಸ್ಪರೇಟ್ ಆಗಿ ಒಂದು ಹಳ್ಳಿಯಲ್ಲಿ ಅವಳಿಗೆ ಆ ಅಮ್ಮನಿಗೆ ಸೌದೆ ಅಡಿಗೆ ಬೇಯಿಸಬೇಕಾಗಿದೆ. ಅವಳು ಆ ಹಳ್ಳಿಯ ಕೊನೆಯ ಮರವನ್ನು ಕತ್ತರಿಸ್ಕೊಂಡು ಬರ್ತಾಳೆ, ಅವಳು ದಿಮ್ಮಿಯನ್ನು. ಹೌದು. ಅದು ಕೊನೆಯ ಮೊಳೆ ಆಗಿರುತ್ತೆ, ಅಂದ್ರೆ ಆ ಶವಪೆಟ್ಟಿಗೆ ಮೊಳೆ ಆಗಿರುತ್ತೆ. ಹಾಗೆ ಅಲ್ಲಿರುವಂತ ಕೊನೆಯ ಸಣ್ಣ ಕೊಳ ಕೂಡ ಒಣಗೋಗಿರುತ್ತೆ. ಅದನ್ನ ಮತ್ತೆ ಸಮೃದ್ಧ ಮಾಡೋದು ಹೇಗೆ ಅನ್ನೋದನ್ನ ಗ್ರಾಮೀಣ ಮಟ್ಟದಲ್ಲಿ, ಹುಲ್ಲು ಬೇರಿನ ಮಟ್ಟದಲ್ಲಿ, ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಅದನ್ನು ಹೇಳ್ತಾ ಹೋಗ್ಬೋದು. ಅನುಕೂಲಗಳನ್ನು ಹೇಳ್ಬೋದು. ನೋಡಿಪ್ಪ, ಜೇನು ಬರ್ತವೆ ಇಲ್ಲಿ, ಪಕ್ಷಿಗಳು ಬರ್ತವೆ ಇಲ್ಲಿ, ಎರೆಹುಳುಗಳು ಜಾಸ್ತಿ ಆಗ್ತವೆ ಇಲ್ಲಿ, ತೇವಾಂಶ ಜಾಸ್ತಿ ಆಗುತ್ತೆ, ನೀರಿನ ಜಲಮಟ್ಟ ಮೇಲೆ ಬರುತ್ತೆ, ತಂಗಾಳಿ ಸಿಗತ್ತೆ ನಿಮಗೆ. ಇಷ್ಟೆಲ್ಲ ಹೇಳಿದ್ರೆ ಸಹಜವಾಗಿ ಅಲ್ಲಿ ಗಿಡಮೂಲಿಕೆಗಳು ಸಿಗತ್ತೆ ನಿಮಗೆ. ಅದೆಲ್ಲ ಸುಮಾರು 18-20 ವೆರೈಟಿ ಲಾಭಗಳನ್ನ ಹೇಳಿದ್ರೆ ಬಹುಶಃ ಜನ ಕಲಿತಾರೆ, ಪ್ರಯೋಗ ಮಾಡ್ತಾರೆ, ಹೊಸತನ್ನ ನಮಗೆ ಕಲಿಸ್ಬೋದು. ಮುಂದಿನ ಪೀಳಿಗೆಗೆ ಅಂತ ಜ್ಞಾನ ಬೇಕಲ್ವಾ? ಆ ಜ್ಞಾನ ಸೃಷ್ಟಿಗೆ ಅವಕಾಶ ಬೇಕು ಅಷ್ಟೇ. ಸರ್, ಇದು ಅಂದ್ರೆ ಏನು ಮುಂಜಾಗ್ರತಾ ಕ್ರಮಗಳನ್ನ ನಾವು ಕೈಗೊಳ್ಳಿಲ್ಲ ಅಂತಂದ್ರೆ, ಅಂದ್ರೆ ಈ ರೀತಿ ಮರುಭೂಮಿ ನಿರ್ಮಾಣ ಇರ್ಬೋದು ಅಥವಾ ಪರಿಸರ ನಾಶ ಯಾವುದೇ ಕಾರಣಕ್ಕೂ ಕೂಡ ಆಗ್ಬಾರ್ದು. ಒಂದು ಆತಂಕದಿಂದ ಕೇಳ್ತಾ ಇದ್ದೇನೆ ಸರ್. ಒಂದು ವೇಳೆ ನಾವು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳದೆ ಈ ರೀತಿ ನಾವು ಹಸಿರು ಗೋಡೆ ನಿರ್ಮಾಣ ಮಾಡದೆ ಪರಿಸರವನ್ನ ಉಳಿಸದೆ ಹೋದ್ರೆ ಏನ್ ಆಗ್ಬೋದು ಸರ್ ಪರಿಸ್ಥಿತಿ ಅಂತ? ಏನಾಗ್ಬೋದು ಅಂತ ನಮ್ಮ ಲೆವೆಲಲ್ಲಿ ನಾವು ಆಗಲೇ ಯೋಚನೆ ಮಾಡಿರ್ತೀವಿ. ನಾವು ಮರುಭೂಮೀಕರಣ ಆಗ್ತಾ ಇದೆ ಅಂತ ಹೇಳಿದ್ವಲ್ಲ, ಕೇವಲ ಅದು ಉತ್ತರ ಕರ್ನಾಟಕದಲ್ಲಿ ಒಂದೇ ಅಲ್ಲ. ಎಲ್ಲೆಲ್ಲಿ ಗಣಿಗಾರಿಕೆ ನಡೀತಾ ಇದೆಯೋ ಅಲ್ಲೆಲ್ಲ ಮರುಭೂಮಿ ಆಗ್ತಾ ಇದೆ. ಎಲ್ಲೆಲ್ಲಿ ಸಮುದ್ರದ ಪಕ್ಕದಲ್ಲಿರುವಂಥ ಅದಕ್ಕೆ ಕಾಂಡ್ಲ ಕಾಡು ಅಂತಾರೆ, ಆ ಕಾಡನ್ನೆಲ್ಲ ಧ್ವಂಸ ಮಾಡಿದ್ವಿ. ಸಮುದ್ರದ ಪಕ್ಕದ ಕರಾವಳಿ ಅಲ್ಲಿ ಕ್ರಮೇಣ ಮರುಭೂಮೀಕರಣ ಆಗ್ತಾ ಇದೆ. ಎಷ್ಟೋ ಕೆರೆಗಳ ಸುತ್ತ ಕೆರೆ ಒಣಗಿ ಹಸಿರು ಮರುಭೂಮಿ ಸೃಷ್ಟಿ ಆಗ್ತಾ ಇದೆ. ಎಷ್ಟೋ ಕಡೆಗೆ ನೆಡುತೋಪುಗಳನ್ನು ಮಾಡ್ತಾ ಇದ್ದೀವಿ. ನೆಡುತೋಪು ಅಂದ್ರೆ ಏಕರೂಪದ ನೀಲಗಿರಿ 1000-5000 ಮರಗಳನ್ನ ನೆಟ್ಬಿಡೋದು. ಅದಕ್ಕೆ ಹಸಿರು ಮರುಭೂಮಿ ಅಂತೀವಿ. ಹಸಿರು ಮರುಭೂಮಿ ಅಂದ್ರೆ ಅಲ್ಲಿ ಮತ್ತಿನ್ನೇನು ಬೆಳೆಯೋದಿಲ್ಲ ಅಲ್ಲಿ. ಆಮೇಲೆ ಕೆಲವೊಂದು ಜಲಾಶಯಗಳಲ್ಲಿ ಯಾವ ಜಲಚರನೂ ಇಲ್ಲ, ಮೀನು ಇಲ್ಲ, ಕಪ್ಪೆ ಇಲ್ಲ, ಹಾವರಾಣಿ ಇಲ್ಲ, ಅದು ಯಾವುದೂ ಇಲ್ಲ. ಹಾಗಾಗಿ ಅಲ್ಲಿ ಪಕ್ಷಿಗಳು ಕೂಡ ಬರೋದಿಲ್ಲ. ಅವಕ್ಕೆ ನಾವು ಒದ್ದೆ ಮರುಭೂಮಿ ಅಂತೀವಿ. ನಾನಾ ವಿಧವಾದ ಮರುಭೂಮಿಗಳು, 10-11 ಬಗೆಯ ಮರುಭೂಮಿಗಳು ನಮ್ಮ ಸೃಷ್ಟಿ ಆಗ್ತಾ ಇದ್ದಾವೆ. ಒಂದು ನಾವು ಈ ಹೆದ್ದಾರಿಯನ್ನು ನಿರ್ಮಾಣ ಮಾಡಕ್ ಹೋದ್ರೆ ಆ ಎಲ್ಲ ಬಗೆಯ ಮರುಭೂಮಿಗಳಿಗೆ ನಾವು ಒಂದು ಸಂಜೀವಿನಿಯನ್ನು ಕೊಡಬಹುದು. ಆ ಜನರ ಮನಸ್ಸಿನಲ್ಲಿ ನೀವು ಅದಕ್ಕೆ ಹಾಡು ಬರಿಬೋದು, ಚಿತ್ರ ಬರಿಬೋದು, ಸಿನಿಮಾ ತಯಾರು ಮಾಡ್ಬೋದು, ಫೋಟೋ. ನಿಮ್ಮ ಎಲ್ಲ ಕರ್ತೃತ್ವ ಮತ್ತು ಕ್ರಿಯಾಶೀಲ ಅಭಿವ್ಯಕ್ತಿಗಳು ಅದ ಕಡೆ ಹೋಗ್ತಾ ಇದ್ರೆ ಸಮೃದ್ಧ ಸೃಷ್ಟಿಯನ್ನ ನಿರ್ಮಾಣ ಮಾಡುವುದು. ಅದು ಮಾಡದೇ ಇದ್ರೆ ನೀವು ಹೇಳಿದ್ರಲ್ಲ ಪ್ರಶ್ನೆಗಳಿದ್ದ ಎಲ್ಲ ಊರೂರಲ್ಲೂ ಡೆಸರ್ಟಿಫಿಕೇಶನ್ ಆಗ್ತಾ ಇದೆ. ಗಿಡ ಮರಗಳು ತಾವಾಗಿ ಧ್ವಂಸ ಆಗ್ತಾ ಇದ್ದಾವೆ. ಸಾಮೂಹಿಕವಾಗಿ ಸಫರಿಂಗ್ ಆಗ್ಬೇಕು ಅಂದ್ರೆ ಮಳೆ ಬಿದ್ದಾಗ ನಿಮ್ಗೆ ಗೊತ್ತಲ್ಲ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ವಾತಾವರಣ ತುಂಬಾ ಶೀಘ್ರವಾಗಿ ಬದಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಮಳೆ ಬಿದ್ದರೂ ಕೂಡ ತಕ್ಷಣ ಆವಿಯಾಗಿ ಹೊರಟೋಗುತ್ತೆ. ಮಳೆ ಬೀಳೋದು ಇದ್ದಕ್ಕಿದ್ದಂತೆ ದಿಢೀರಾಗಿ ನಾವು ಅದಕ್ಕೇನಂತೀವಿ, ಮೇಘ ಸ್ಫೋಟ ಅಂತ ಆಗತ್ತೆ. ಆಮೇಲೆ ಎಷ್ಟೋ ಕಡೆ ಬಿಸಿ ಗಾಳಿ ತುಂಬಾ ಬೀಳ್ತಾರೆ. ಅಂಥ ಪ್ರಚಂಡ, ಅಂಥ ಕಷ್ಟಕಾರದ ದುರ್ದಿನಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಅದು ಪ್ರತಿಯೊಬ್ಬರ ಕಾಲು ಬುಡಕ್ಕೂ ಅಂತ ಸಂಕಟಗಳು ಬರೋಕ್ಕಿಂತ ಮೊದಲು ನಾವು ಸ್ವಲ್ಪ ಒಂದು ಹೆಜ್ಜೆ ಮುಂದಿಟ್ಟು ಹಸಿರು
ಸೃಷ್ಟಿ ಮಾಡಬೇಕಾಗತ್ತೆ. ಅದಕ್ಕೊಂದು ಪ್ರಸ್ತಾವನೆ ಇದು ಅಷ್ಟೇ. ಓಕೆ ಸರ್. ತುಂಬಾ ತುಂಬಾ ಧನ್ಯವಾದ ಸರ್. ತುಂಬಾ ಅದ್ಭುತವಾದಂತ ಮಾಹಿತಿಗಳನ್ನ ತಾವು ಹಂಚ್ಕೊಂಡಿದ್ದೀರಾ. ಮತ್ತೆ ಜೊತೆಗೆ ಇದು ನಮ್ಮ ಪೀಳಿಗೆಗೂ ಮುಂದಿನ ಪೀಳಿಗೆಗೂ ನಾವು ಕೊಡಬಹುದಾದಂತ ಕೊಡುಗೆಗಿರುವಂತ ಒಂದು ಅವಕಾಶ. ಇದು ಹಸಿರು ಗೋಡೆ ನಿರ್ಮಾಣ ಮಾಡಿಲ್ಲ ಅಂದ್ರೆ ಅದ್ರ ಭೀಕರತೆಯನ್ನು ಕೂಡ ನೆನೆಸ್ಕೊಳ್ಳಕ್ಕೆ ನಮ್ಗೆ ಕಷ್ಟ ಆಗುತ್ತೆ. ಅಷ್ಟರ ಮಟ್ಟಿಗೆ ಏನು ಪರಿಸ್ಥಿತಿ ಇರುವಂತದ್ದು. ತುಂಬಾ ಧನ್ಯವಾದ ಸರ್ ತಾವು ಮಾತಾಡಿದಕ್ಕೆ. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದು ಆ ನಾಗೇಶ್ ಹೆಗಡೆ ಸರ್ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರು. ಒಂದು ನಮ್ಮ ಕರ್ನಾಟಕದಲ್ಲಿ ದೇಶದ ಎರಡನೇ ಅತಿ ದೊಡ್ಡ ಮರುಭೂಮಿ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನಿಗಳಿಗಾಗಲೇ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಗುಜರಾತ್ನ ಕಚ್ ಮರುಭೂಮಿ ಬಿಟ್ರೆ ಈಗ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯಿಂದ ಬಾಗಲಕೋಟೆವರೆಗೂ ಕೂಡ ಏನು ಉತ್ತರ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳಲ್ಲಿ ಈ ರೀತಿಯ ಒಂದು ಮರುಭೂಮಿ ನಿರ್ಮಾಣ ಆಗುವಂತ ಸೃಷ್ಟಿ ಆಗ್ತಾ ಇರುವಂತದ್ದು. ಇದಕ್ಕೆ ತಡೆ ಮಾಡುವ ನಿಟ್ಟಿನಲ್ಲಿ ಇದನ್ನ ತಡೆಯುವ ನಿಟ್ಟಿನಲ್ಲಿ ಹಸಿರು ಗೋಡೆ ನಿರ್ಮಾಣ ಆಗಬೇಕು. ಸರ್ಕಾರ ಬೇರೆ ಯಾವ್ಯಾವ್ದಕ್ಕೂ ಲಕ್ಷಾಂತರ ಕೋಟಿ ಗಟ್ಟಲೆ ಖರ್ಚು ಮಾಡ್ತಾರೆ. ಈ ಯೋಜನೆಗೆ ಮುಂದಾಗಿ ಒಂದು ಯೋಜನೆಯನ್ನ ರೂಪಿಸಬೇಕು. ಸರ್ಕಾರದ ಅದು ಕರ್ತವ್ಯ. ಈ ಸಂಬಂಧಪಟ್ಟ ಸರ್ಕಾರ ಇದಕ್ಕೆ ಏನ್ ಮಾಡ್ಬೇಕು ಅಂತಲ್ಲ, ಮಾಡ್ಲೇಬೇಕು ಅನ್ನುವಂತ ಆಗ್ರಹ ವ್ಯಕ್ತಪಡಿಸ್ತಾ ಇರುವಂತದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.